ನಮಸ್ಕಾರ, ನಿಮ್ಮ ಜೊತೆ ಇದೆ ನೆಟ್ವರ್ಕ್ 18. ನೀವು ನೋಡ್ತಿದ್ದೀರಾ ನ್ಯೂಸ್ 18. ನಾನು ನಿಖಿಲ್ ಜೋಶಿ. ರಾಜಕೀಯದ ಅಂಗಳದಲ್ಲಿ ಪಕ್ಷಗಳ ಪಡಸಾಲೆನಲ್ಲಿ ನಾಯಕರು ಪಕ್ಷಗಳು ಯಾವ ರೀತಿಯ ನಡೆ, ಯಾವ ರೀತಿಯ ನಿರ್ಧಾರ, ಈ ನಡೆ ನಿರ್ಧಾರದ ಪ್ರಭಾವ ಮುಂಬರಲಿರುವ ಚುನಾವಣೆಯ ಮೇಲೆ ಹೇಗೆ, ಚುನಾವಣೆ ಅನ್ನೋ ಈ ಚದುರಂಗ ಆಟದ ವಿಶೇಷ ವರದಿಗಳು, ವಿಶೇಷವಾದ ವಿಶ್ಲೇಷಣೆ ಕೂಡ. ಆದರೆ ಇವತ್ತಿನ ಚದುರಂಗ ಹೆಡ್ಲೈನ್ಸ್ ನೋಡೋದಕ್ಕೂ ಮುಂಚೆ ಕಳೆದ ಕೆಲವು ದಿನಗಳಲ್ಲಿ ರಾಜ್ಯದ ಗಮನವನ್ನು ಸೆಳೆದಂಥ ಆ ಒಂದು ಪ್ರಕರಣ, ಮಾಡಾಳ್ ವಿರೂಪಾಕ್ಷಪ್ಪ ಅವರ ಮಗ 40 ಲಕ್ಷ ರೂಪಾಯಿ ಪಡೆಯುತ್ತಿರುವಂಥ ಸಂದರ್ಭದಲ್ಲಿ ಲೋಕಾಯುಕ್ತ ಕಾರ್ಯಾಚರಣೆಯಲ್ಲಿ ಸಿಕ್ಕಾಕೊಂಡಿದ್ದಂಥದ್ದು. ಅದಾದಮೇಲೆ ಮಾಡಾಳ್ ವಿರೂಪಾಕ್ಷಪ್ಪ ಅವರ ಒಂದು ಅನುಪಸ್ಥಿತಿ, ಗೌಪ್ಯವಾದ ಸ್ಥಳದಲ್ಲಿ ಬಚ್ಚಿಟ್ಕೊಂಡೇ ಇದ್ದರು. ಗೌಪ್ಯವಾಗಿ ಇವತ್ತು ಒಂದು ಮಧ್ಯಂತರ ಜಾಮೀನು ಕೂಡ ಸಿಕ್ತು. ಅದಾದ ತಕ್ಷಣ ಗೌಪ್ಯದಿಂದ ಹೊರಗೆ ಮಾಡಾಳ್ ವಿರೂಪಾಕ್ಷಪ್ಪ ಅವರು ಸಡನ್ ಆಗಿ ಪ್ರತ್ಯಕ್ಷ, ಅದು ಅವರ ಕ್ಷೇತ್ರದಲ್ಲೇ. ನೀವು ಯಾರನ್ನ ಸ್ಕ್ರೀನ್ ಮೇಲೆ ನೋಡ್ತಿದ್ದೀರಿ, ಇವರು ಕಾರ್ಗಿಲ್ ಯುದ್ಧದಲ್ಲಿ ಭಾಗವಹಿಸಿದಂಥ ಸೇನಾನಿನೂ ಅಲ್ಲ, ಕ್ರಿಕೆಟ್ ವರ್ಲ್ಡ್ ಕಪ್ ಗೆದ್ದಂಥ ತಂಡದ ಸದಸ್ಯನೂ ಅಲ್ಲ, ಈ ದೇಶಕ್ಕೆ ಅಥವಾ ನಮ್ಮ ರಾಜ್ಯಕ್ಕೆ ಏನೋ ಭಾರಿ ದೊಡ್ಡ ಕೊಡುಗೆ ಕೊಟ್ಟಂಥ ವ್ಯಕ್ತಿತ್ವನೂ ಅಲ್ಲ. ಇತ್ತೀಚಿನ ದಿನಗಳಲ್ಲಿ ಭ್ರಷ್ಟಾಚಾರದ ಪ್ರಕರಣದಲ್ಲಿ ಆರೋಪಿ ನಂಬರ್ 1 ಆಗಿರುವಂಥ ಮಾಡಾಳ್ ವಿರೂಪಾಕ್ಷಪ್ಪ. ಕಾನೂನು ಪ್ರಕ್ರಿಯೆ ನಡಿಬೇಕು, ಆರೋಪ ಸಾಬೀತಾಗಬೇಕು. ಆರೋಪ ಸಾಬೀತಾದರೆ ಇವರು ಅಂದರ್, ಇಲ್ಲ ಅಂದರೆ ಇವ್ರ ಮೇಲಿರುವಂಥ ಆರೋಪಗಳೆಲ್ಲ ನಿರ್ನಾಮ. ಆರೋಪಗಳು ಇನ್ನೂ ನಿಂತಿದ್ರೂ ಕೂಡ ಇವ್ರ ವಿರುದ್ಧ ಇಷ್ಟು ರಾಜಾರೋಷವಾಗಿ ಸ್ವಾಗತವನ್ನು ಬಯಸಿ, ಸ್ವಾಗತವನ್ನು ಸ್ವೀಕರಿಸಿ ಬರ್ತಿದ್ದಾರೆ ಮಾಡಾಳ್ ವಿರೂಪಾಕ್ಷಪ್ಪ ಅವರು. ಇದರ ರಾಜಕೀಯ ಸಂದೇಶ ಏನಪ್ಪ ಅನ್ನೋ ಸಹಜವಾದ ಪ್ರಶ್ನೆ ನಮ್ಮ ಮುಂದೆ ಇವತ್ತು ನಿಂತಿರೋವಂಥದ್ದು. ವೆರಿ ಕ್ವಿಕ್ಲಿ, ಎಲೆಕ್ಷನ್ ರೌಂಡ್ ಟೇಬಲ್ನಲ್ಲೇ ನನ್ನ ಜೊತೆ ಪ್ರತಿನಿತ್ಯದಂತೆ ಜಾಯ್ನ್ ಆಗಿರುವಂಥ ಚಿದಾನಂದ್ ಪಟೇಲ್ ಮತ್ತು ಮಧು ಅವ್ರ ಹತ್ರ ಅವ್ರದ್ದೇ ಆದ ಒಂದು ವಿಶ್ಲೇಷಣೆ ಕೇಳೇ ಬಿಡೋಣ. ಇದರಲ್ಲಿ ಮಧು, ನೀವೇ ಶುರು ಮಾಡ್ಬೋದಾ? ಕನ್ಫ್ಯೂಸ್ ಆಗಬೇಡಿ, ನಾನು ಹೇಳ್ದಂಗೆ ಇವರು ಕ್ರಿಕೆಟು ಸೇನೆ. ಅದ್ಭುತ ಓಪನಿಂಗ್ ನೋಟ್ ತಗೊಂಡ್ರಿ ನಿಖಿಲ್. ಇವತ್ತಿನ ಪರಿಸ್ಥಿತಿ ವಿಪರ್ಯಾಸ ಹೆಂಗಿದೆ ಅಂತಂದರೆ ಅಭಾಸ ಅನಿಸುತ್ತೆ. ನೋಡಿ, DK ಶಿವಕುಮಾರ್ ಅವರು ರಿಲೀಸ್ ಬಂದಂಥ ದಿವಸ ಕೂಡ ಏನು ದೆಹಲಿಯಿಂದ ನಡೆದಂಥ ಒಂದು ದೊಡ್ಡ ಯಾತ್ರೆ, ಅದಕ್ಕೆ ಸಂಬಂಧಪಟ್ಟಂತೆ ಆದಂತಹ ದೃಶ್ಯಾವಳಿಗಳು ಅದೆಲ್ಲ ನೋಡಿದಾಗ ದೊಡ್ಡ ಚರ್ಚೆ ನಡೀತು. ಇದು ಸಿಂಪಲ್ ಅನ್ನಿಸ್ತಾ ಇದೆ. ಏನಂದರೆ ಅವರ ಕ್ಷೇತ್ರದಲ್ಲಿ ಈಗ ಅವರು ಟಿಕೆಟ್ ಅಂತೂ ಸಿಗಲ್ಲ ಅಂತ ಗೊತ್ತಾಗಿದೆ. ಮಗನಿಗೆ ಒಂದಷ್ಟು ಬೆಂಬಲಿಗರು ಏನು ಮೀಟಿಂಗ್ ಮಾಡಿ ಟಿಕೆಟ್ ಬೇಕು ಮಗನಿಗೆ, ಈಗಲೂ ಕೂಡ ಏನೋ ಆಸೆಯನ್ನು ಇಟ್ಕೊಂಡಿದ್ದಾರೆ. ಅಂದರೆ ಇನ್ನೂ ಕೂಡ ಇಷ್ಟೆಲ್ಲ ಆರೋಪ, ಏನು ಹಗರಣಗಳ ಹೊರತಾಗಿ, ಏನು ಹಗರಣದ ಆರೋಪ ಏನಿದೆ ಅದರ ಹೊರತಾಗಿ ನನಗೆ ಈ ಕ್ಷೇತ್ರದಲ್ಲಿ ಇನ್ನೂ ಕೂಡ ಜನ ಬೆಂಬಲ ಇದೆ, ನನ್ನದೇ ಆದಂಥ ಕಾರ್ಯಕರ್ತರ ಪಡೆ ಇದೆ. ಸೊ ಇದನ್ನು ಗಮನದಲ್ಲಿಟ್ಕೊಂಡು ಮುಂದಿನ ದಿನಗಳಲ್ಲಿ ನಿರ್ಧಾರವನ್ನು ತೆಗೆದುಕೊಳ್ಳಿ ಅನ್ನೋಂಥ ಒಂದು ಸಂದೇಶವನ್ನು ಕೊಡಲಿಕ್ಕೆ ಪ್ರಯತ್ನ ಮಾಡ್ತಿರ್ಬೋದು. ರೈಟ್. ದೇಶದಲ್ಲಿ ಗ್ಯಾಂಗ್ಸ್ಟರ್ ಅರುಣ್ ಗೌಳಿ ಜೈಲ್ ಇದ್ಕೊಂಡೆ ಅವನು MLA ಎಲೆಕ್ಷನಲ್ಲಿ ಗೆದ್ದಿರುವಂಥವನು. ಅದೇ ರೀತಿ ಇದು ಸಹಜನೇ, ಈ ದೇಶದಲ್ಲಿ ಅಭಿಮಾನದ ಅತಿರೇಕ ಅಂತ ಹೇಳ್ತಾರೆ. ಆ ಮುಖಾಂತರ ಒಂದು ಹೈಕಮಾಂಡ್ಗೆ, ರಾಜ್ಯ BJP ನಾಯಕರಿಗೆ ಇವರೇ ಪರೋಕ್ಷವಾಗಿ ಅವರ ಪುತ್ರ ಮಲ್ಲಿಕಾರ್ಜುನರು ಇವತ್ತು ಅಷ್ಟು ಜನರನ್ನ ಅರೇಂಜ್ಮೆಂಟ್ ಮಾಡೋದು ಅವರ ಪುತ್ರ ಮಲ್ಲಿಕಾರ್ಜುನ್. ಕಾರ್ಯಕರ್ತರು ಇಷ್ಟೊತ್ತಿಗೆ ಬರ್ತಾರೆ, ನೀವೆಲ್ಲ ರೆಡಿ ಇರಿ ಅಂತೇಳಿ. ಆ ಮುಖಾಂತರ ನಾವೇ ಚೆನ್ನಾಗಿರಲಿ, ಸ್ಟ್ರಾಂಗು, ನಮಗೆ ಟಿಕೆಟ್ ಕೊಡಲಿಲ್ಲ ಅಂತ ಹೇಳಿದ್ರೆ BJP ಸೋಲುತ್ತೆ ಎಂಬ ಸಂದೇಶ ಕಳಿಸ್ಬೇಕು. ಇದು BJPಗೆ ಸೆಡ್ಡು ಹೊಡೆದು ಮಾಡಿರ್ತಕ್ಕಂಥ ಮೆರವಣಿಗೆ ಇದು. ರೈಟ್. ಅಲ್ಲಿಗೆ ಆ ವರದಿನ ಬಿಡೋಣ. ಮತ್ತೊಮ್ಮೆ ಇದನ್ನ ಬಹುಶಃ ಇವತ್ತು ಚರ್ಚೆ ಕಾರ್ಯಕ್ರಮದಲ್ಲಿ ಉಲ್ಲೇಖಿಸಿ ಚರ್ಚೆ ಮಾಡ್ತೀವ ಅನ್ನೋದು ನೀವು ಕಾದು ನೋಡಬೇಕಾಗ್ತದೆ. ಈಗ ಚುನಾವಣಾ ಚದುರಂಗಕ್ಕೆ ವಾಪಸ್. ಚದುರಂಗ ಹೆಡ್ಲೈನ್ಸ್. ಗುಜರಾತ್ BJP ಮಾಡೆಲ್ ಜಾರಿಗೆ ಚಿಂತನೆ, 4 ರಿಂದ 6 ಶಾಸಕರ ಬದಲು ಹೊಸಬರಿಗೆ ಮಣೆ. ಯಡಿಯೂರಪ್ಪ ಮಾತಿಗೆ ಕಟೀಲ್ ಸಮರ್ಥನೆ. ಕರ್ನಾಟಕ ಕಾಂಗ್ರೆಸ್ನಲ್ಲಿ ಸಿದ್ದು DKಶಿ ಫೈಟ್. 70 ರಿಂದ 80 ಕಡೆ ತಲಾ ಇಬ್ಬರು ಕೇಳ್ತಿದ್ದಾರೆ ಟಿಕೆಟ್. ತಮ್ಮನ ಮಗನ ಪರ SM ಕೃಷ್ಣ ಬ್ಯಾಟ್. ಮಾಡಾಳ್ ಹೊಡೆತಕ್ಕೆ ಕಂಗೆಟ್ಟ ಕಮಲ ಪಡೆ. ಸಿದ್ದರಾಮಯ್ಯ ವಿರುದ್ಧದ ಕೇಸ್ ಬಗೆದ BJP. 6 ಹಗರಣ CIDಗೆ ಕೊಡಲು ಸಿದ್ಧತೆ. BJPನಲ್ಲಿ ಗುಜರಾತ್ನಲ್ಲಾದಂಥ ಪ್ರಯೋಗ ಆ ಪ್ರಮಾಣದಲ್ಲಿ ಕರ್ನಾಟಕದಲ್ಲಿ ಆಗುತ್ತಾ ಅನ್ನೋ ಚರ್ಚೆ ಈಗಲಲ್ಲ, ಒಂದು 6-7 ತಿಂಗಳಿಂದ ನಡೀತಾ ಬಂದಿದೆ. ಗುಜರಾತ್ ಚುನಾವಣೆಯ ಸಂದರ್ಭದಲ್ಲಿ ಅವ್ರು ಯಾವಾಗ 30ಕ್ಕೂ ಹೆಚ್ಚು ಹಾಲಿ ಶಾಸಕರಿಗೆ ಟಿಕೆಟ್ ಕೊಡದೆ ಅವರು ಹೊಸಬರನ್ನ ಕರ್ಕೊಂಡು ಬಂದರು, ಅದಾದ ನಂತರ ಫಲಿತಾಂಶದ ಮೇಲೆ ಅದು ಯಾವಾಗ ನಕಾರಾತ್ಮಕ ಪರಿಣಾಮವನ್ನು ಬೀರಲಿಲ್ವೋ ಅಂಥ ಪ್ರಯೋಗಕ್ಕೆ ದೇಶದಲ್ಲಿ ಎಲ್ಲೆಲ್ಲಿ BJP ಭದ್ರವಾಗಿದೆ ಅಲ್ಲಿ ಈ ಪ್ರಯೋಗಕ್ಕೆ ಜಾಗ ಇದೆಯಾ, ಒಂದು ಅವಕಾಶ ಇದೆಯಾ ಅನ್ನೋ ಪ್ರಶ್ನೆ ಶುರು ಆಗೋಯ್ತು. ಗುಜರಾತ್ನಂತೆ ಅಲ್ಲ ಕರ್ನಾಟಕ, ಆದರೆ ಕರ್ನಾಟಕದಂತೆಯೂ ಅಲ್ಲ ಗುಜರಾತ್.
ಇಲ್ಲಿ ಅಧಿಕಾರದಲ್ಲಿ ಇದ್ದು ಯಾವ್ಯಾವ ಪರಿಸ್ಥಿತಿಯನ್ನ ಬಿಜೆಪಿ ಪಕ್ಷವಾಗಿ ಸರ್ಕಾರವಾಗಿ ಎದುರಿಸಿದೆ ಅನ್ನೋದು ನಮಗೆ ಗೊತ್ತಿದೆ. ಇಂಥ ಕಡೆ ಪಕ್ಷ ಬದಲಾಗುತ್ತೆ, ಪಕ್ಷದಲ್ಲಿ ಬದಲಾವಣೆ ಆಗುತ್ತೆ ಅನ್ನೋ ಸಂದೇಶವನ್ನ ಕೊಡಬೇಕಂದ್ರೆ ನಾಯಕತ್ವ ಮಟ್ಟದಲ್ಲೇನೆ ಆ ಬದಲಾವಣೆಯನ್ನ ತೋರಿಸದೆ ಮತದಾರನ ಮನವನ್ನ ಗೆಲ್ಲೋದಕ್ಕೆ, ಅದನ್ನ ಕನ್ವಿನ್ಸ್ ಮಾಡೋದಕ್ಕೆ ಸಾಧ್ಯನಾ? ಬಿಜೆಪಿಯ ಹಾಲಿ ಶಾಸಕರಿಗೆ ಯಡಿಯೂರಪ್ಪನವರು ಒಂದು ಶಾಕ್ ಅನ್ನ ಕೊಟ್ಟಿದ್ದಾರೆ ಅವ್ರ ಹೇಳಿಕೆಯ ಮೂಲಕ. 4 ರಿಂದ 6 ಹಾಲಿ ಶಾಸಕರಿಗೆ ಬಿಜೆಪಿನಲ್ಲಿ ಟಿಕೆಟ್ ಸಿಗೋದಿಲ್ಲ ಅನ್ನೋ ಮಾತನ್ನ ಕಲಬುರಗಿಯಲ್ಲಿ ಮಾಜಿ ಸಿಎಂ BSY ಹೇಳಿದ್ದಾರೆ. ಇಲ್ಲಿ ಪ್ರಶ್ನೆ ಇರೋದು, ವಾಡಿಕೆ ಅಂತೆ ಆಡ್ ಭಾಷೆನಲ್ಲಿ ಹೇಳ್ದಂಗೆ ಒಂದು 4-6 ಜನಕ್ಕೆ ಸಿಗಲ್ಲ ಅಂತ ಹೇಳಿದಾರೋ ಅಥವಾ 4 ಅಥವಾ 6 ಅಂತ ನಿರ್ದಿಷ್ಟವಾಗಿ ನಾವು ಭಾವಿಸ್ಬೇಕೋ ಅನ್ನೋದು ಪ್ರಶ್ನೆ. ಬದಲಾವಣೆ ಅಂತ ಹೇಳ್ತಿದ್ದಾರೆ. ಬದಲಾವಣೆ ಅನ್ನೋದು ಯಾವ ಆಧಾರದ ಮೇಲೆ ಆಗುತ್ತೆ? ಈಗಾಗಲೇ ನಮಗೆ ಗೊತ್ತಿದೆ, ಬಿಜೆಪಿ ಕ್ಷೇತ್ರವಾರು ಸಮೀಕ್ಷೆಗಳನ್ನ ನಡೆಸ್ತಿದೆ. ಅದಕ್ಕೆ ಅಂತ ರಾಷ್ಟ್ರೀಯ ಮಟ್ಟದಿಂದ ಒಂದು ತಂಡ ಬಂದಿದ್ರೆ, ಪಕ್ಷದ ಒಂದು ತಂಡ, ಅದಲ್ಲದೆ ಒಂದು ಥರ್ಡ್ ಪಾರ್ಟಿ ಏಜೆನ್ಸಿ ಕೂಡ ನಿಯೋಜನೆ ಮಾಡಿ ಅವರು ಕೂಡ ಆನ್ ಗ್ರೌಂಡ್ ಹೋಗಿ ಕ್ಷೇತ್ರಗಳಲ್ಲಿ ಯಾವ ಅಭ್ಯರ್ಥಿ ಪರ ಅಥವಾ ವಿರುದ್ಧ ಅಲೆ ಇದೆ, ಜನಾಭಿಪ್ರಾಯ ಇದೆ ಅನ್ನೋದರ ಒಂದು ಸಮೀಕ್ಷೆಯನ್ನು ಅವ್ರು ನಡೆಸಿದ್ದಾರೆ. ಇದರ ಆಧಾರದ ಮೇಲೆ ಬಹುಶಃ ಮುಂದಿನ ದಿನಗಳಲ್ಲಿ ಅಭ್ಯರ್ಥಿ ಘೋಷಣೆಯ ನಿರ್ಧಾರ ಏನಾಗುತ್ತೆ ಆವಾಗ ಈ ಸಮೀಕ್ಷೆಯ ವರದಿಗಳನ್ನ ಪರಿಗಣನೆಗೆ ತಗೊಳ್ತಾರೆ. BS ಯಡಿಯೂರಪ್ಪನವರು ಕಲಬುರಗಿಯಲ್ಲಿ ಆಡಿದಂಥ ಮಾತು ಕೇಳಿ. ನಾವು ಖರ್ಚೆ ಮಾಡ್ತಾ ಇದ್ದೀವಿ, ಆದಷ್ಟು ಬೇಗ ಪಟ್ಟಿ ಬಿಡುಗಡೆ ಮಾಡಿ ಕೆಲಸ ಶುರು ಮಾಡಿ. ಯಾರು ಬರ್ತಾರೆ ಅವ್ರಿಗೆ ಸ್ವಾಗತ, ಯಾರು ಹೋಗ್ತಾರೆ ಅವರ ಸಂತೋಷದಿಂದ ಹೋಗ್ಬೋದು. ಬಂದವ್ರಿಗೆ ಸ್ವಾಗತ ಮಾಡ್ತಾರೆ, ಬರೋವ್ರಿಗೆ ಇನ್ನೂ ಅನೇಕ ಜನ ಬರಬೇಕು ಅಂತಿದ್ದಾರೆ, ಅವ್ರಿಗೆ ಸ್ವಾಗತ ಮಾಡ್ತಾರೆ. ಬಹುತೇಕ ಹಾಲಿ ಶಾಸಕರಲ್ಲಿ 4-6 ಜನ ಬಿಟ್ಟು ಉಳಿದವರು ಎಲ್ರಿಗೂ ಸಹ ಈ ಬಾರಿ ಸೀಟ್ ಕೊಡುವಂತ ಸಂಭವ ಜಾಸ್ತಿ ಇದೆ. ಚರ್ಚೆ ಮಾಡ್ತಾ ಇದ್ದೀವಿ, ಆದಷ್ಟು ಬೇಗ ಪಟ್ಟಿ ಬಿಡುಗಡೆ ಮಾಡಿ ಕೆಲಸ ಶುರು ಮಾಡಿ. ಯಾರು ಬರ್ತಾರೆ ಅವ್ರಿಗೆ ಸ್ವಾಗತ, ಯಾರು ಹೋಗ್ತಾರೆ ಅವರು. ಎಲೆಕ್ಷನ್ ರೌಂಡ್ ಟೇಬಲ್ನಲ್ಲಿ ಎಂದಿನಂತೆ ನನ್ನ ಜೊತೆ ಚಿದಾನಂದ್ ಪಟೇಲ್ ಮತ್ತೆ ಮಧು. ನಮಸ್ಕಾರ ಇಬ್ಬರಿಗೂ, ಸ್ವಾಗತ ಮತ್ತೊಮ್ಮೆ. ಚಿದಾನಂದ್ ಪಟೇಲ್, ನೋಡಿಯಪ್ಪ, ಕಲಬುರಗಿ ಇವ್ರು ಹೇಳಿಕೆ ಕೊಟ್ಬಿಟ್ರು, ಗುಜರಾತ್ನಲ್ಲಿ ಹಂಗಾಗೋಯ್ತು, ಇಲ್ಲೂ ಹಂಗಾಗ್ಬಿಡುತ್ತಾ ಅಂತ. ನನ್ನ ಪ್ರಶ್ನೆ ಅವಾಗಲೂ ಕೇಳಿದೆ, ಈಗಲೂ ಕೇಳ್ತೀನಿ, ವಿಶೇಷವಾಗಿ ಯಡಿಯೂರಪ್ಪನವ್ರ ಮಾತು ಕೇಳಾದ್ಮೇಲೆ ಮತ್ತೆ ಕೇಳಲೇಬೇಕು. 4-6 ಜನ ಅಂದ್ಬಿಟ್ರು. 4-6 ಅಂದರೆ 4 + 6 4 × 6 ಅಥವಾ 4 ಅಥವಾ 6? ಯಾಕಂದರೆ ಬಿಜೆಪಿಯ ಪ್ರಯೋಗ ಅನ್ನೋದಾದರೆ 4 ಜನಕ್ಕೆ 6 ಜನಕ್ಕೆ ಮಾಡಿದ್ರೆ ಅದು ಯಾವ ಸಂದೇಶನೂ ಕೊಡೋದಿಲ್ಲ. ಪಟೇಲ್, ಲೆಟ್ಸ್ ಬಿ ಆನೆಸ್ಟ್. ನಿಮಗೆ ಗುಜರಾತಲ್ಲಿ 40+ MLAಗಳು ಕೊಡಲಿಲ್ಲ, ಹಾಲಿ ಮುಖ್ಯಮಂತ್ರಿಗೆ ಕೂಡ ಕೊಡಲಿಲ್ಲ. ಆದರೆ ಗುಜರಾತ್ ಬೇರೆ, ಕರ್ನಾಟಕ ಬೇರೆ. ಗುಜರಾತು ಅದು ಅಮಿತ್ ಶಾ ಮತ್ತು ನರೇಂದ್ರ ಮೋದಿಯವರ ತವರೂರು. BJP ಕಂಟಿನ್ಯೂಸ್ ಗೆದ್ಕೊ ಬರ್ತಿತ್ತು. ಅಲ್ಲಿ ಅವರಿಗೆ ಅಪೋನೆಂಟ್ ಪಾರ್ಟಿಗಳೇ ಇರಲಿಲ್ಲ. ಕಾಂಗ್ರೆಸ್ ಇರ್ಬೋದು, ಆಪ್ ಬರುತ್ತೆ ಅಂತ ಹೇಳಿದ್ರು, ಆಪ್ ಕೂಡ ಅವರಿಗೆ ಪೈಪೋಟಿಯನ್ನು ಕೊಡಲಿಲ್ಲ. ಕರ್ನಾಟಕದಲ್ಲೇ ಬೇರೆ ರೀತಿ. ಕರ್ನಾಟಕದಲ್ಲಿ ಈಗ ದ್ವಂದ್ವ ಇದ್ದಾರೆ. ಒಂದು ವೇಳೆ ಇವ್ರು ಗೆಲ್ಲೋರು ಸೀನಿಯರು, ಗೆಲ್ಲೋವಂಥವ್ರು ಸೀನಿಯರ್ಗೆ ಕೊಡದಲ್ಲೇ ಹೊಸಬು ಕೊಟ್ಟು ಅವ್ನು ಸೋತ್ರೆ ನಮಗೆ -1 ಆಗುತ್ತೆ ಅಂತ ಹೇಳ್ತಾರೆ. ಈಗ ಬೆಂಗಳೂರಲ್ಲೇ ತಗೊಳ್ಳಿ, ನಿಮಗೆ ಬೆಂಗಳೂರು ದಕ್ಷಿಣ ಕೃಷ್ಣಪ್ಪ ಕೊಡೋದು ಬೇಡ ಅಂತ ಚರ್ಚೆ ಆಗ್ತಿದೆ. ಕೃಷ್ಣಪ್ಪ ಕೊಡೋದು ಬೇಡ, ಅದ್ರ ಬದಲು MLC ಆಗಿರ್ತಕ್ಕಂಥ ಮುನಿರಾಜು ಕೊಡಬೇಕಂತೇಳಿ BL ಸಂತೋಷ್ ಅವರು ಬೇರೆ ಬೇರೆ ರೀತಿ ಪ್ರಯತ್ನವನ್ನು ಮಾಡ್ತಿರುವಂಥದ್ದು. ಇನ್ನು ಸುರೇಶ್ ಕುಮಾರ್ಗೂ ಬೇಡ ಕೂಡ, ಅವರಿಗೆ 4 ಬಾರಿ ಅವಕಾಶಗಳನ್ನು ಕೊಟ್ಟಾಗಿದೆ. ಸುರೇಶ್ ಕುಮಾರ್ ಬದಲು ಅಲ್ಲಿರ್ತಕ್ಕಂಥ ಹೊಸಬರಿಗೆ, ಯುವ ಉತ್ಸಾಹಿಗಳಿಗೆ ಹೊಸ ಮುಖ ಕೊಡೋಣ ಅಂತೇಳಿ ಚರ್ಚೆ ಆಗ್ತಿರುವಂಥದ್ದು. ಈಗಾಗಲೇ ಸೋಮಣ್ಣ ಅವರು 50-50 ಆಗಿದ್ದರಿಂದ ಅವರು ಗೋವಿಂದರಾಜ್ ನಗರದಲ್ಲಿ ಈಗಾಗಲೇ ಕ್ಯಾಂಡಿಡೇಟ್ನ ಬಗ್ಗೆ ಅವರು ಹುಡುಕ್ತಾ ಇದ್ದಾರೆ. ಎಲ್ಲಿ ಕಾಂಗ್ರೆಸ್ಸಿಗೆ ಹೋದರೆ ಮುಂದೆ ಏನು ಅನ್ನೋದು ಈ ನಡೀತಿರುವಂಥದ್ದು. ಇನ್ನು ದಾವಣಗೆರೆ ಉತ್ತರದಲ್ಲಿ SA ರವೀಂದ್ರನಾಥ್ ಅವರಿಗೆ ಒಂದು ಏಜ್ ಫ್ಯಾಕ್ಟರ್ ಮತ್ತು ಆರೋಗ್ಯದ ಸ್ಥಿತಿಗತಿ ಕಾರಣಕ್ಕೆ ರವೀಂದ್ರನಾಥ್ ಅವರಿಗೆ ಟಿಕೆಟ್ ಕೊಡೋದು ಬೇಡ ಅಂತ ಹೇಳ್ತಿದ್ದಾರೆ. ಹಾಗಾಗಿ ಒಂದು ವೇಳೆ ಸಿಗ್ಗಾವಿ ಮುಖ್ಯಮಂತ್ರಿಗಳಿಗೆ ಟಫ್ ಅಂತ ಹೇಳಿದರೆ ಅವರು ದಾವಣಗೆರೆ ಉತ್ತರದಲ್ಲಿ ನಿಲ್ತಾರೆ ಎಂಬ ಮಾತು ಕೇಳಿ ಬರ್ತಿರುವಂಥದ್ದು. ಯಾಕಂದರೆ ಅಲ್ಲಿ ಸಾಧುಲಿಂಗಾಯತರು ಹೆಚ್ಚು ಸಂಖ್ಯೆಯಲ್ಲಿ ಇರ್ತಕ್ಕಂಥದ್ದು. ಬೊಮ್ಮಾಯಿ ಅವರು ಸಾಧುಲಿಂಗಾಯತರಾಗಿದ್ದರಿಂದ ಇದು ಅನುಕೂಲ ಅಂತೇಳಿ. ಇನ್ನು ನಾವು ದಕ್ಷಿಣ ಕನ್ನಡ ಬಂದರೆ ಸುಳ್ಯದಲ್ಲಿ ಹಂಗಾರ ಅವರು 6 ಬಾರಿ ಗೆದ್ದಿದ್ದಾರೆ. 6 ಬಾರಿ ಗೆದ್ದಿರ್ತಕ್ಕಂಥ ಈಗ ಅವ್ರಿಗೆ ಆ್ಯಂಟಿ ಇನ್ಕಂಬೆನ್ಸ್ ಆರಂಭವಾಗಿರೋದು. ಮೊದಲ ಬಾರಿ ಅಲ್ಲಿ ನಮಗೂ ಟಿಕೆಟ್ ಕೊಡಿ ಅಂತ ಅಲ್ಲಿರ್ತಕ್ಕಂಥ ಜಿಲ್ಲಾ ಪಂಚಾಯತ್ ಸದಸ್ಯರು ಕೂಡ ಒತ್ತಡವನ್ನು ಹಾಕ್ತಿರುವಂಥ. ಹಾಗಾಗಿ ಅಂಗಾರ ಅವರಿಗೂ ಕೂಡ ಟಿಕೆಟ್ ಕೊಡಬಾರ್ದು ಅಂತೇಳಿ ಚರ್ಚೆ ನಡೀತಿರುವಂಥದ್ದು. ಇನ್ನು ಮೈಸೂರಿಗೆ ಬಂದರೆ ರಾಮದಾಸ್ ವಿರುದ್ಧನೂ ಕೂಡ ಈಗ ಅಲೆ ನಮಗೆ ಬೇಡ ಹೊಸಬ್ರು ಟಿಕೆಟಿಗೆ ಅರ್ಜಿ ಹಾಕಿರ್ತಕ್ಕಂಥದ್ದು. ಕೊಳ್ಳೇಗಾಲದಲ್ಲೂ ಮಹೇಶ್ ಅವರು ಕೊಡ್ತಾರೆ ಅನ್ನೋ ಕಾರಣಕ್ಕೆ ಇವತ್ತು BJPಯ ನಂಜುಂಡ ಸ್ವಾಮಿಯವರು ಕಾಂಗ್ರೆಸ್ಸಿಗೆ ಬಂದಿರುವಂಥದ್ದು. ಒಟ್ಟಾರೆ ಹಲವಾರು ಸಮಸ್ಯೆಗಳು ಇರ್ತಕ್ಕಂಥದ್ದು. ಮತ್ತು KS ಈಶ್ವರಪ್ಪನವರಿಗೆ ಟಿಕೆಟ್ ಕೊಡಬಾರ್ದು ಅಂತ ಹೇಳ್ತಿದ್ದಾರೆ. ಆದರೆ KS ಈಶ್ವರಪ್ಪನವರು RSSನ ಕಟ್ಟ ಬೆಂಬಲಿಗರು ಮತ್ತು ಒಂದು ವೇಳೆ ಅವರಿಗೆ 75 ದಾಟಿಲ್ಲ. ಇನ್ನೊಂದು ವಿಶೇಷ ಅಂತ ಹೇಳಿದ್ರೆ, ಒಂದು ವೇಳೆ KS ಈಶ್ವರಪ್ಪನವರು ಕೊಡಲಿ ಅಂದರೆ ಅವರೆಲ್ಲ ಅವ್ರ ಮಗನ ಕೊಡಬೇಕು. ಇಬ್ಬರಿಗೂ ಕೊಡಲಿಲ್ಲ ಅಂತ ಹೇಳಿದ್ರೆ ಎಲ್ಲ ಒಂದು ಕಡೆ ಅವರು ಪಾರ್ಟಿ ಪರವಾಗಿ ಕೆಲಸ ಮಾಡಲ್ಲ ಅಂತೇಳಿ ಸಂದೇಶ ರವಾನೆ ಆಗಿರುವಂಥದ್ದು. ಹಾಗಾಗಿ ಕಾಂಗ್ರೆಸ್ಗೂ ಒಂದು ಕಡೆ ಗೊಂದಲ ಏನಿದೆ, ಅದು 2ರಷ್ಟು ಗೊಂದಲ BJPಗೆ ಇರ್ತಕ್ಕಂಥದ್ದು. ಟಿಕೆಟ್ ಕೆಲವೊಂದು ಗೆಲ್ಲುವಂಥ ಕ್ಷೇತ್ರಗಳಲ್ಲಿ ಅಂದರೆ ಸೀನಿಯರ್ಸ್ ಕೊಡಲಿಲ್ಲ ಅಂತ ಹೇಳಿದರೆ ಅಲ್ಲಿ ಹೊಸಬ್ರು ತಂದು ಹಾಕಿದರೆ ಸೋಲೋ ಸಾಧ್ಯತೆ ಜಾಸ್ತಿ ಎಂಬ ಒಂದು ರಿಪೋರ್ಟು ಬರ್ತಿರುವಂಥದ್ದು. ಒಟ್ಟಲ್ಲಿ BJP ನನಗೆ ಗೊತ್ತಿದ್ದಂಗೆ ಗುಜರಾತಲ್ಲಿ ಮಾಡಿದಂಥ ಏನು ಪ್ರಯೋಗ ಇದೆಯಲ್ಲ, ಕರ್ನಾಟಕದಲ್ಲಿ ಮಾಡೋಕ್ಕೆ ಕಷ್ಟ ಅಂತ ಹೇಳಲಾಗ್ತಿದೆ. ಆ ಪ್ರಮಾಣದಲ್ಲಿ ಮಾಡ್ತಾರೆ. ಒಂದು 8-10 ಆ್ಯಂಟಿ ಇನ್ಕಮಿಸ್ ಇರ್ತಕ್ಕಂಥವ್ರು
ಬಿಡ್ತಕ್ಕಂಥವ್ರು 40-50 ಬಿಡ್ತಕ್ಕಂಥವ್ರು ಜನರು ಅಲ್ಲಿ ಆಕಾಂಕ್ಷಿಗಳು ಜಾಸ್ತಿ ಇದ್ರು ಅವ್ರಿಗೆ ಇನ್ನೊಬ್ರು ಯಾರು ಹೊಸ ಮುಖ ಕೊಟ್ಟರೆ ಗೆಲ್ಲೋ ಅಂತಿದ್ರೆ ಅಲ್ಲಿ ಕೊಡ್ತಾರೆ. ಯಾಕಂತ ಹೇಳಿದ್ರೆ ಈಗ ಗೋವಿಂದ ಕಾರಜೋಳ ಅವ್ರ ಮಗುಂಗೆ ಟಿಕೆಟ್ ಕೇಳ್ತಾರೆ. ಇವನ್ ಯಡಿಯೂರಪ್ಪ ಏನು ಟಿಕೆಟ್ ಕೊಡಲ್ಲ ಅಂತ ಹೇಳಿದ್ರೆ ಅವರು ಕೂಡ ಅವ್ರ ಮಗುಂಗೆ ಟಿಕೆಟ್ ಕೇಳ್ತಿರುವಂಥದ್ದು. ಹಾಗಾಗಿ ಅವ್ರ ಕುಟುಂಬದಲ್ಲಿ 2 ಜನ ಆಗ್ತಾರೆ. ಹಾಗಾಗಿ ಇದು ಏನು ಸೆಂಟ್ರಲ್ ಎಲೆಕ್ಷನ್ ಬೋರ್ಡ್ ಏನು ಡಿಸೈಡ್ ಮಾಡುತ್ತೆ, ಡಿಸೈಡ್ ಮಾಡೋಕ್ಕಿಂತ ಮೊದಲು ಸರ್ವೆಯನ್ನು ನೋಡುತ್ತೆ, ಸ್ಥಳೀಯ ಅಸ್ಮಿತೆಯನ್ನು ನೋಡುತ್ತೆ, ಯಾರೆಲ್ಲ ಆಸ್ಪಿರೆಂಟ್ಸ್ ಇದ್ದಾರೆ ಗೆಲ್ಲೋ ಸಾಧ್ಯತೆ ನೋಡಿ ಅಂತಿಮವಾಗಿ ಈ ಸರಿ ಟಿಕೆಟನ್ನು ಕೊಡ್ತಾರೆ. ಯಾಕಂತೇಳಿ ಇವ್ರದೇ ಸರ್ಕಾರ ಇರ್ತಕ್ಕಂಥದ್ದು, ಆರೋಪಗಳಿರ್ತಕ್ಕಂಥದ್ದು. ಒಂದು ಸಾಮಾನ್ಯವಾಗಿ ಯಾವುದೇ ಸರ್ಕಾರ ಇದ್ದರೂ ಅದಿಷ್ಟೇ 100% ಸಕ್ಸಸ್ಫುಲ್ ಗೌರ್ಮೆಂಟ್ ಅಂತ ಹೇಳಿದ್ರು ಕೂಡ ಆ್ಯಂಟಿ ಇನ್ಕಮಿಸ್ಟ್ ಮಿನಿಮಮ್ 20-30% ಇದ್ದೇ ಇರುತ್ತೆ. ಹಾಗಾಗಿ ಕರ್ನಾಟಕದಲ್ಲಿ ಅತಿ ದೊಡ್ಡ ಮಟ್ಟದ ಪ್ರಯೋಗ ಮಾಡಲಿಕ್ಕೆ ಈ ಬಾರಿ ಬಿಜೆಪಿ ಮುಂದಾಗಲ್ಲ ಅನ್ನೋ ಮಾತು ಕೇಳಿ ಬರ್ತಿರುವಂಥ. ರೈಟ್ ಅಲ್ಲ ಮಧು, ಈಗ ಅನಿವಾರ್ಯ ಕೂಡ ಇದೆ. ಇವ್ರು ಹೇಳ್ತಾರೆ ಚಿದಾನಂದ್ ಪಟೇಲ್ ಅವರು ಅದನ್ನ ಒಪ್ಪಬೇಕಾಗುತ್ತೆ ಕೂಡ. ಅಂದ್ರೆ ಆ ಪ್ರಮಾಣದಲ್ಲಿ ಪ್ರಯೋಗ ಆಗಲ್ಲ, ಬಟ್ ಪ್ರಯೋಗದ ಅನಿವಾರ್ಯತೆ ಬಿಜೆಪಿಗಿದೆ. ಬದಲಾಗ್ತಿದೆ ಅಂದ್ರೆ ಬದಲಾವಣೆ ತೋರಿಸ್ಬೇಕಲ್ಲ ನೀವು. ಹೆಂಗ್ ಬದಲಾಗ್ಬಿಡುತ್ತೆ? ಅದೇ ವ್ಯಕ್ತಿ ಅದೇ ವ್ಯವಸ್ಥೆ ಬದಲಾವಣೆ ಮಾತ್ರ ಆಗ್ಬಿಡುತ್ತೆ ಅಂದ್ರೆ ಅದು ಹೆಂಗಾಗುತ್ತೆ? ಆಗ್ಬೇಕಾಗಿರೋ ಬದಲಾವಣೆ ನಾಯಕತ್ವದ ಆಯ್ಕೆಯಿಂದ, ಅಭ್ಯರ್ಥಿಗಳ ಆಯ್ಕೆಯಿಂದ, ಅಲ್ಲಿಂದ ಶುರು ಮಾಡಿ. ಪ್ರಯೋಗದ ವಿಚಾರದಲ್ಲಿ ನೀವು ಹೇಳಿದ್ರಿ, ಪ್ರಯೋಗವನ್ನು ನಾವು ತೋರಿಸ್ಬೇಕು. ಈ ಸಲ ಕರ್ನಾಟಕದಲ್ಲಿ ನಮ್ಮ ಲೀಡರ್ಶಿಪ್, ಸೆಂಟ್ರಲ್ ಲೀಡರ್ಶಿಪ್ ಎಷ್ಟು ಡಿಸಿಸಿವ್ ಇದೆ ಅನ್ನೋದನ್ನ ಮೆಸೇಜನ್ನು ಕೊಡ್ಲಿಕ್ಕೋಸ್ಕರನೇ ಯಡಿಯೂರಪ್ಪನ ಕೆಳಗಿಳಿಸಿದ್ದಾಯಿತು. ಆದರೆ ಪರಿಸ್ಥಿತಿ ಕಳೆದ 2 ವರ್ಷ ಮತ್ತು ಕಳೆದ 6 ತಿಂಗಳಲ್ಲಿ ಏನಾಯಿತು ನೋಡಿ. ಈಗ ಅನಿವಾರ್ಯವಾಗಿ ಮತ್ತೆ ಯಡಿಯೂರಪ್ಪನವರ ಹತ್ರನೇ ಬರುವಂಥ ಪರಿಸ್ಥಿತಿ ಬಂತು. ಸೊ T20 ಮಾದರಿಯಲ್ಲಿ ಆಡಬೇಕು ಅಂತ ಅಂದ್ಕೊಂಡಂಥ ಪರಿಸ್ಥಿತಿಯಲ್ಲಿ ಕ್ಯಾಪ್ಟನ್ಸಿಂದ ತೆಗೆದವ್ರನ್ನ ಮತ್ತೆ ಕೋಚ್ ಮಾಡಿದ್ದಾರೆ. ಸೊ ಇದೇ ಒಂದು ಏನು ಫಾರ್ಮುಲಾವನ್ನು ನಾವಿಲ್ಲಿ ನೋಡೋದಾದರೆ ಎಷ್ಟೋ ಕಡೆ ಗೆಲುವಿಗೆ ಮಾನದಂಡ ಪ್ರಯೋಗನೇ ಆಗಲಿಕ್ಕಿಲ್ಲ. ಅಲ್ಲಿ ಅವ್ರದ್ದೇ ಆದಂಥ ಏನು ಬೆಂಬಲಿಗ ಪಡೆ, ಅವ್ರದ್ದೇ ಆದಂಥ ಮತದಾರ ವರ್ಗ, ಜಾತಿ, ಏನು ಉತ್ತರ ಪ್ರದೇಶ ಅಥವಾ ಗುಜರಾತ್ನಂತೆ ಗುಜರಾತಲ್ಲಿರುವಂಥ ಪ್ರಬಲ ನಾಯಕತ್ವ ಇರಲಿಲ್ಲ, ಉತ್ತರ ಪ್ರದೇಶದಂಥ ಧರ್ಮರಾಜಕಾರಣ ಮತ್ತು ಸ್ಥಳೀಯ ನಾಯಕತ್ವ ಎರಡೂ ಇರಲಿಲ್ಲ. ಸೊ ಇಲ್ಲಿ ಜಾತಿಗೋಸ್ಕರನೇ ಮತ್ತೆ ಯಡಿಯೂರಪ್ಪನವರ ಬಳಿ ಬಂದಾಗಿದೆ. ಸೊ ಅದೇ ಫಾರ್ಮುಲಾವನ್ನು ನಾವು ಲೋಕಲ್ ಆಗಿ ನೋಡೋದಾದರೆ ಹಿರಿಯರಿರಲಿ ಅಥವಾ ಏನು ಅವರ ಯಾವ ರೀತಿ ಇದೆ ಅಂತ ನೋಡಿದ್ರೆ ಅವರ ಹಿರಿತನವನ್ನು ಹೊರತಾಗಿ ಒಂದಷ್ಟು ಮತ ಬ್ಯಾಂಕನ್ನು ಕನ್ಸಿಡರ್ ಮಾಡಿ ಕೊಡಬೇಕಾಗಬಹುದು ಅನ್ನೋವಂಥ ಒಂದು ಮಾತು ಈಗಾಗಲೇ ಬಂದಿರೋದ್ರಿಂದ, ಸೊ ಈ ಒಂದು ಪ್ರಮಾಣ ಇವರು ಸಂಸದೀಯ ಮಂಡಳಿಯಲ್ಲೂ ಕೂಡ ಇರೋದ್ರಿಂದ, ಚುನಾವಣಾ ಸಮಿತಿಯಲ್ಲೂ ಕೂಡ ಇರೋದ್ರಿಂದ 4ರಿಂದ 6 ಅನ್ನುವಂಥದ್ದು ಇವರ ವೈಯಕ್ತಿಕ ಅಸೆಸ್ಮೆಂಟು, ಅನುಭವ, ಹಿರಿತನದ ಆಧಾರದಲ್ಲಿ ಏನು ವರಿಷ್ಠರಿಗೆ ಕೊಟ್ಟಿರುವಂಥ ಫೀಡ್ಬ್ಯಾಕ್ ಇರ್ಬೋದು. ಆ ಫೀಡ್ಬ್ಯಾಕ್ ಆಧಾರದಲ್ಲಿ ಅವರು ಈ ಹೇಳಿಕೆಯನ್ನು ಕೊಟ್ಟಿರ್ಬೋದು. ಆದರೆ BL ಸಂತೋಷ್ ಅವರ ಒಂದು ಪ್ರಯೋಗ ಅಥವಾ BL ಸಂತೋಷ್ ಅವರ ಏನು ಕರ್ನಾಟಕದ ಮಟ್ಟಿಗೆ ಅವರು ಹಾಕ್ಕೊಂಡಿರುವಂಥ ಏನು ಬೇರೆ ಬೇರೆ ರಾಜ್ಯಗಳ ಪ್ರಯೋಗ ಆಧರಿಸಿ ಅವರು ಕನಿಷ್ಠ ಒಂದು 4ರಿಂದ 5 ಸಲ ಏನು ಈ ಒಂದು ಸ್ಟೇಟ್ಮೆಂಟನ್ನು ಕೊಟ್ಟಿದ್ರು, ನಾಯಕತ್ವವನ್ನು ಬದಲಾದಾಗಲೆಲ್ಲ ನಾವು ಗೆದ್ದಿದ್ದೀವಿ ಅಂತ. ಸೊ ಅದನ್ನು ಟಿಕೆಟಲ್ಲೂ ಕೂಡ ಅನುಸರಿಸೋದಾದರೆ ಆ ಒಂದು 2 ಏನು ಚಿಂತನೆ ಅಥವಾ 2 ಒಂದು ಮನಸ್ಥಿತಿಗಳ ನಡುವೆ ವರಿಷ್ಠರು ಯಾವುದಕ್ಕೆ ಎಷ್ಟು ಪ್ರಮಾಣದಲ್ಲಿ ಆದ್ಯತೆ ಒಂದು ಮನ್ನಣೆಯನ್ನು ಕೊಡ್ತಾರೆ ಅನ್ನುವಂಥದ್ದು ಕುತೂಹಲ ಇದೆ. ಆ್ಯಡ್ ಮಾಡ್ತೀನಿ. ಲಾಸ್ಟ್ ಟೈಮ್ ಆ್ಯಕ್ಚುಲಿ ಕರ್ನಾಟಕ ಪ್ರಯೋಗನೇ ಎಲ್ಲ ಕಡೆ ಮಾಡ್ತಿರುವಂಥದ್ದು. ಭರತ್ ಶೆಟ್ಟಿ ಅವರಿಗೆ, ಕಾಮತ್ ಅವರಿಗೆ, ಮತ್ತು ಬೆಳ್ತಂಗಡಿ MLA ಪುತ್ತೂರು ಹೊಸ ಮುಖ ಕೊಟ್ಟರು. ಜೊತೆಗೆ ಬೆಂಗಳೂರಲ್ಲಿ ಬಂದರೆ MLC ಈಗ ಆಲಿಮ್ MLC ರಾಜರಾಜೇಶ್ವರ ನಗರದಲ್ಲಿ ತುಳಸಿ ಮುನ್ರಾಜು ಕೊಟ್ಟರು. ಮತ್ತು ಬಸವರಾಜ್ ಮುತ್ತಿಮೂಡು ಅಂತೇಳಿ ಕಲಬುರಗಿ ಟಿಕೆಟ್ ಕೊಟ್ಟರು. ಒಟ್ಟಾರೆ 10ರಿಂದ 15 ಹೊಸ ಮುಖಗಳು, ಫ್ರೆಶ್ ಫೇಸ್ಗಳು. ಅವ್ರು ಯಾವ ಜಡ್ಪಿಗೆ ನಿಂತಿರಲಿಲ್ಲ, ಗ್ರಾಮ ಪಂಚಾಯತಿ ಎಲೆಕ್ಷನ್ ನಿಂತಿರಲಿಲ್ಲ, ಅಂಥವ್ರು ಕೊಟ್ಟು ಪ್ರಯೋಗ ಮಾಡಿದ್ರು. ಅದರಲ್ಲಿ ಆಲ್ಮೋಸ್ಟ್ 9 ಜನ ಗೆದ್ರು. ಅದು ಆಕ್ಚುಲಿ ಇದ್ರೆ ಆ ಪರಿಸ್ಥಿತಿ ಬೇರೆ ಅಲ್ವಾ ಪಟೇಲ್? ಅವತ್ತಿನ ದಿನ ಕಾಂಗ್ರೆಸ್ ಇತ್ತು, ಆಂಟಿ ಇನ್ಕಮ್ ಕಾಂಗ್ರೆಸ್ ವಿರುದ್ಧ ಇತ್ತು, ಸೈದ್ಧಾಂತಿಕ ಪ್ಲಸ್ ಇತ್ತು ಇವ್ರಿಗೆ. ಹಿಂದೂ ಕಾರ್ಯಕರ್ತರು ಕೊಲೆ ಆಗೋಗಿದ್ರು. ನೀವು ಭರತ್ ಶೆಟ್ಟಿ ಅಂದ್ರೆ, ಹರೀಶ್ ಪೂಂಜಾ ಅಂದ್ರೆ, ವೇದವ್ಯಾಸ್ ಕಾಮತ್ ಅಂದ್ರೆ, ಇವರೆಲ್ಲ ಯಾವ ಬೆಲ್ಟ್ ಅಲ್ಲಿ ಇದಾರೆ ನೋಡಿ. ಮೋದಿಯಲ್ಲೇ ಬೇರೆ ಆಕ್ರೋಶ ಬೇರೆ ಇತ್ತು. ಟಿಪ್ಪು ಜಯಂತಿ, ಹಿಂದೂ ಕಾರ್ಯಕರ್ತರ ಹತ್ಯೆ ಅಂತ ಕನ್ಸಾಲಿಡೇಟ್ ಮಾಡೋದಕ್ಕೆ ಸಾಕಷ್ಟು ಕಾರಣಗಳಿತ್ತು. ಕನ್ಸಾಲಿಡೇಟ್ ಆಯ್ತು. ಈ ಹೆಸರೇ ಇಲ್ಲದೆ ಇರುವಂತ ಅಭ್ಯರ್ಥಿಗಳು ಗೆದ್ದು ಬಂದ್ರು. ಬಟ್ ಈ ಸತಿ ಪರಿಸ್ಥಿತಿ ಅದೇ ಇಲ್ಲ. ಏನಾಗುತ್ತೆ ಕಾದ್ ನೋಡೋಣ. ಅಲ್ಲಿಗೆ ವರದಿನ ಬಿಡೋಣ. ಬಿಜೆಪಿನಲ್ಲಿ ಒಂದು ರೀತಿ ಟಿಕೆಟ್ ಕಾಳಗ ಅಂದ್ರೆ, ಕಾಂಗ್ರೆಸ್ನಲ್ಲಿ ಅದು ವಿಧಾನನೇ ಬೇರೆ. ಕಾಂಗ್ರೆಸ್ ಅಭ್ಯರ್ಥಿಗಳ ಆಯ್ಕೆಗೆ ಇಂದು ಮತ್ತೆ ನಾಳೆ ಸಭೆ ನಡೀತಿದೆ. 70ರಿಂದ 80 ಕ್ಷೇತ್ರಗಳಿಗೆ ಅಭ್ಯರ್ಥಿ ಆಯ್ಕೆಯ ಕಸರತ್ತು ಅದು ಈಗ ಜಾರಿಯಲ್ಲಿದೆ. ಇನ್ಫ್ಯಾಕ್ಟ್ 1ಕ್ಕೂ ಹೆಚ್ಚು ಆಕಾಂಕ್ಷಿಗಳಿರುವ ಕ್ಷೇತ್ರಗಳ ಸಭೆನೇ ನಡೀತಿರೋದು. ಅಂದರೆ ಆಕಾಂಕ್ಷಿಗಳು ಅಂದರೆ ಅಪ್ಲಿಕೇಶನ್ ಪ್ರಕಾರ ಪ್ರತಿ ಕ್ಷೇತ್ರದಲ್ಲೂ 1ಕ್ಕೂ ಹೆಚ್ಚು, 2ಕ್ಕೂ ಹೆಚ್ಚು, 3ಕ್ಕೂ ಹೆಚ್ಚು, ಕೆಲವು ಕಡೆ 10ಕ್ಕೂ ಹೆಚ್ಚು, 20ಕ್ಕೂ ಹೆಚ್ಚು ಇದ್ದಾರೆ. ಪ್ರಶ್ನೆ ಇರೋದು ಪ್ರಭಾವಶಾಲಿ ಅಭ್ಯರ್ಥಿಗಳು ಎಲ್ಲಿದ್ದಾರೆ? ಗೆಲುವೇ ಮಾನದಂಡ ಅಂತ ನಾವು ಪರಿಗಣಿಸ್ತಿರುವಂಥ ಈ ಸಂದರ್ಭದಲ್ಲಿ ಗೆಲುವಿನ ಅತಿ ಹೆಚ್ಚು ಸಾಧ್ಯತೆಯನ್ನು ತಮ್ಮ ಜೊತೆ ಯಾರು ತರ್ತಾರೆ ಅಂಥವ್ರಿಗೆ ನಾವು ಆಯ್ಕೆ ಮಾಡಬೇಕು. ಆದರೆ ಆ ಆಯ್ಕೆಯಲ್ಲೂ ಇದೆ ಸವಾಲು. ಒಂದು ಕಡೆ ಸಿದ್ದರಾಮಯ್ಯನವರ ಬೆಂಬಲಿಗರಿದ್ದಾರೆ, ಮತ್ತೊಂದು ಕಡೆ DK ಶಿವಕುಮಾರ್ ಅವರ ಬೆಂಬಲಿಗರಿದ್ದಾರೆ. ಕಡೆಗೆ ನಾಳೆ ದಿವಸ ಬಹುಮತ ಬಂದಿದ್ದೇ ಆದರೆ ಕಾಂಗ್ರೆಸ್ಸಿಗೆ ಬೈ ಚಾನ್ಸ್ ಅದಾದರೆ ಅವಾಗ ಯಾವ MLA ಯಾವ ಲೀಡರ್ಗೆ ಎಷ್ಟು ಸಪೋರ್ಟ್ ಸಿಗುತ್ತೆ ಅನ್ನೋದೇ ಪ್ರಶ್ನೆ ಆಗುತ್ತೆ ಮುಖ್ಯಮಂತ್ರಿಯ ಆಯ್ಕೆನಲ್ಲಿ. ಅವತ್ತಿಗೆ
ಯಾರು ಯಾರಿಗೆ ಟಿಕೆಟ್ ಕೊಡಿಸಿದ್ರು, ಯಾರಲ್ಲಿಂದ ಗೆದ್ದು ಬಂದ್ರು, ಅದರ ಉಪಯೋಗ ಮುಂದಿನ ದಿನಗಳಲ್ಲಿ ಏನಾಗುತ್ತೆ ಅನ್ನೋ ಲೆಕ್ಕಾಚಾರ ಇವತ್ತು ಆಗಬೇಕಾಗಿದೆ. ಅದೆಲ್ಲ ಒಂದು ಕಡೆ. ಸ್ಕ್ರೀನಿಂಗ್ ಕಮಿಟಿ ಮುಂದೆ ಪ್ರಭಾವ, ಸ್ಕ್ರೀನಿಂಗ್ ಕಮಿಟಿ ಮೇಲೆ, ಅದರ ಆಯ್ಕೆ ಪ್ರಕ್ರಿಯೆ ಮೇಲೆ ಪ್ರಭಾವವನ್ನು ಬೀರೋದಕ್ಕೆ ಇಬ್ಬರು ನಾಯಕರು ತಮ್ಮದೇ ಆದ ರೀತಿಗಳಲ್ಲಿ ಟ್ರೈ ಮಾಡ್ತಿದ್ದಾರೆ. ಇದು ನಾಯಕತ್ವದ ಒಂದು ವಿಭಜನೆ ಆಯಿತು, ಅಲ್ಲಿ ಒಂದು ಸ್ಪರ್ಧೆ ಪ್ರತಿಸ್ಪರ್ಧೆ ಆಗಿದೆ ಅಂದರೆ, ಇನ್ನು ಜಾತಿವಾರು ಕೂಡ ಕಾಂಗ್ರೆಸ್ಸಿಗೆ ಅದರದೇ ಆದಂಥ ಸವಾಲುಗಳಿರುವಂಥದ್ದು. ನಿನ್ನೆ ಅಷ್ಟೇ ಶಾಮನೂರು ಶಿವಶಂಕರಪ್ಪನವರ ನೇತೃತ್ವದಲ್ಲಿ ಲಿಂಗಾಯತ ಶಾಸಕರು ಮತ್ತು ಸಮುದಾಯದವರು ಭೇಟಿ ಮಾಡಿ ಒಂದು ಸಭೆ ನಡೆಸಿ, ಇದಕ್ಕೂ ಮುಂಚೆನೂ ಆಗಿತ್ತು, ನಿನ್ನೆ ಮತ್ತೆ ಆಯಿತು, 50ಕ್ಕೂ ಹೆಚ್ಚು ಲಿಂಗಾಯತ ಸಮುದಾಯದ ಅಭ್ಯರ್ಥಿಗಳನ್ನು ಆಯ್ಕೆ ಮಾಡಬೇಕು, ಲಿಂಗಾಯತ ಪ್ರಾಬಲ್ಯ ಇರುವಂಥ ಒಂದು ಕ್ಷೇತ್ರಗಳಲ್ಲಿ ಅವರ ಅಭ್ಯರ್ಥಿಯನ್ನು ಸ್ಪರ್ಧೆಯನ್ನು ಅವ್ರು ಘೋಷಣೆ ಮಾಡಬೇಕು ಅನ್ನೋ ಮಾತನ್ನು ಹೇಳ್ತಿದ್ದಾರೆ. ಇದರಿಂದನೂ ನೇರ ರಾಜಕೀಯ ಕಾರಣಗಳಿದೆ. ಪಂಚಮಸಾಲಿ ಆಕ್ರೋಶ ಇದೆ. ಯಡಿಯೂರಪ್ಪನವ್ರಿಗೆ ಕಡೆಗಣನೆ ಮಾಡಿಬಿಟ್ರೇನೋ, BJPಯಿಂದ ಲಿಂಗಾಯತ ಮತಗಳು ಕೈ ಜಾರ್ತಿದೆ ಅನ್ನೋ ಒಂದು ಅಭಿಪ್ರಾಯ ಮೂಡ್ತಿರುವಂಥ ಸಂದರ್ಭದಲ್ಲೇ ಈ ರೀತಿಯ ಒಂದು ಘೋಷಣೆ ಆ ಮತಗಳನ್ನು ತಕ್ಷಣ ಸೆಳೆಯೋ ಅಂಥ ಒಂದು ಅವಕಾಶ ಇರುತ್ತೆ ಅನ್ನೋದು ಕೆಲ ಹಿರಿಯ ಲಿಂಗಾಯತ ಸಮುದಾಯದ ನಾಯಕರ ಅಭಿಪ್ರಾಯ. ಇದಕ್ಕೆ ಪಾರ್ಟಿ ಮನ್ನಣೆ ಕೊಡುತ್ತಾ ಅನ್ನೋದು ಪ್ರಶ್ನೆ ಆಗೇ ಉಳಿದಿದೆ. DK ಶಿವಕುಮಾರ್ ಅವ್ರ ಮಾತು ಅಭ್ಯರ್ಥಿಗಳ ಬಗ್ಗೆ ಕೇಳೋಣ. ಬಿಜೆಪಿ ತೊರೆದು ಕಾಂಗ್ರೆಸ್ ಪಕ್ಷಕ್ಕೆ ಮಾಜಿ ಶಾಸಕರು ಸೇರ್ತಾ ಇದ್ದಾರೆ. ಮುಂದಿನ ದಿನದಲ್ಲಿ ನಾವು ಕೆಲವು ಹಾಲಿ ಶಾಸಕರ ಪಟ್ಟಿ ಕೂಡ ಬಿಡುಗಡೆ ಮಾಡಲಿಕ್ಕೆ ಈಗಾಗಲೇ ಚರ್ಚೆಗಳು ನಡೀತಾ ಇದೆ. ನನ್ನ ಹೆಸರುಗಳನ್ನ ನಾನು ಯಾರು ಪ್ರಕಟಣೆ ಮಾಡಕ್ಕೆ ಹೋಗುದಿಲ್ಲ. ಮಧು ಇಲ್ಲಿ ಇವರಿಬ್ಬರದ್ದು ಮಾತ್ರ ಅಲ್ಲ ಫೈಟ್ ಇರೋದು ಕಮ್ಯುನಿಟಿ ಲೆವೆಲ್ನಲ್ಲೂ ಇದೆ. ಕಮ್ಯುನಿಟಿ ಲೆವೆಲ್ಲು ಲಿಂಗಾಯತರು ಅಂತ ಬಂದಾಗ ಆಬ್ವಿಯಸ್ ಆಗಲ್ಲಿ ಮೂರನೇ ಮುಖವಾಗಿ ಹೊರಗೆ ಬರೋದು MB ಪಾಟೀಲ್ ಅವರು. ಇವ್ರದ್ದೊಂದಿದೆ, ಅವ್ರದ್ದು ಒಂದಿದೆ. ಈಗ ಪರಮೇಶ್ವರ್ ಅವರು ಕೆಲವರು ಕೇಳಿದ್ದಾರೆ, ನನಗೆ ಆಪ್ತರಿದ್ದಾರಪ್ಪ ಕೊಡಿ ಅಂತ. ಖರ್ಗೆ ಅವ್ರದ್ದೇ ಒಂದು ಲಿಸ್ಟ್ ಇರ್ಬೋದು. ಈ ಅಭ್ಯರ್ಥಿಗಳ ಘೋಷಣೆ ಇದೆಯಲ್ಲ, ಇದು ಕಾಂಗ್ರೆಸ್ಸಿಗೆ ಅತಿ ದೊಡ್ಡ ಸವಾಲಾಗ್ಬೋದು. ಬಹುಶಃ ಇವರ ರಾಜಕೀಯ ವಿರೋಧಿಗಳಿಗೆ ಒಂದು ಒಳ್ಳೆ ಅವಕಾಶ ಕೂಡ. ಅಬ್ಸಲ್ಯೂಟ್ಲಿ. ಯಾಕೆ ಅಂತ ಹೇಳಿದ್ರೆ, ಈಗ ನೋಡಿ, BJPನಲ್ಲಿ ಒಂದು ವರಿಷ್ಠ ಮಂಡಳಿ ಅಥವಾ ಒಂದು ಪ್ರಬಲ ನಾಯಕತ್ವ ಇದೆ. ಇಂಥವ್ರು ಇಲ್ಲಿ ನಾಯಕರುಗಳು ಹಲವಾರು ಜನ ಇದ್ರೂ ಕೂಡ, ಸಮುದಾಯ ಅಂತ ನೋಡಿದ್ರೆ ಬೇರೆ ಬೇರೆ ಸಮುದಾಯಗಳಲ್ಲಿ ನಾಯಕರುಗಳಿದ್ರೂ ಕೂಡ ಅವರೆಲ್ಲರಿಗೂ ಮೀರಿದ ನಾಯಕ ಒಬ್ಬರಿದ್ದಾರೆ. ಇಂಥವ್ರು ಬೇಡ ಅಂದರೆ ಬೇಡ. ಅದೇ ಕಾಂಗ್ರೆಸ್ಸಿಗೆ ಅದೇ ಶಕ್ತಿಯೂ ಹೌದು, ವೀಕ್ನೆಸ್ ಹೌದು ಅಂತ. ಯಾಕೆಂದರೆ ಇಲ್ಲಿ ತುಂಬ ಲೀಡರ್ಗಳಿದ್ದಾರೆ ಸ್ಟೇಟಲ್ಲಿ. ಸೊ ಎಲ್ಲರೂ ಕೂಡ ಅದರಲ್ಲಿ ಬಹುತೇಕರು ನಾನು ಮುಖ್ಯಮಂತ್ರಿ ಅನ್ನೋಂಥದ್ದು ರೇಸಲ್ಲಿ ಪ್ರಬಲವಾಗಿ ಮುಂದೆ ಇರೋರಾಗಿರೋದ್ರಿಂದ ಸಹಜವಾಗಿ ಬೆಂಬಲಿಗ ಪಡೆಯನ್ನು ಇಟ್ಕೊಬೇಕಾಗುತ್ತೆ ನಾಳೆ ಶಾಸಕಾಂಗ ಪಕ್ಷದ ನಾಯಕ ಯಾರು ಅನ್ನೋ ಪ್ರಶ್ನೆ ಬಂದಂಥ ಸಂದರ್ಭದಲ್ಲಿ. ಸೊ ಅದಕ್ಕೋಸ್ಕರ ಕಸರತ್ತು ನಡೀತಾ ಇದೆ. ಮೊನ್ನೆ ಸಿದ್ದರಾಮಯ್ಯನವರು ಕೊರಟಗೆರೆಯಲ್ಲಿ ಆದಂಥ ಸಮಾವೇಶಕ್ಕೆ ಗೈರಾಗಿದ್ದಾರೆ. ಅದು ಯಾಕೆ? ಒಂದ್ಸಲ ಹಿನ್ನೆಲೆಯಲ್ಲಿ ನೋಡಿದ್ರೆ ಒಂದು ಕಡೆ ಇವ್ರದ್ದು ಏನು ಆಲ್ರೆಡಿ ಯಾತ್ರೆಯಲ್ಲಿ ಡಿವೈಡ್ ಮಾಡಾಯಿತು. ದಕ್ಷಿಣ ಕರ್ನಾಟಕದಲ್ಲಿ DK ಅವ್ರ ಸಾರಥ್ಯ ಬಂತು, ಉತ್ತರ ಕರ್ನಾಟಕಕ್ಕೆ ಸಿದ್ದರಾಮಯ್ಯ ಅವ್ರ ಸಾರಥ್ಯ ಬಂತು. ಅವರು ದಿಲ್ಲಿಯಲ್ಲಿ ಇದ್ರೂ ಕೂಡ ಖರ್ಗೆ ಅವರ ಒಂದು ಸೇರ್ನ ಟಿಕೆಟ್ ಹಂಚಿಕೆಯಲ್ಲಿ ಮತ್ತೊಂದರಲ್ಲಿ ಕಡೆಗಣನೆ ಮಾಡೋಕ್ಕೆ ಸಾಧ್ಯನೇ ಇಲ್ಲ. ಮೇಲಾಗಿ ಕನ್ನಡಿಗ ಮತ್ತು ಏನು ಪಕ್ಷದ ಅಧ್ಯಕ್ಷರಾಗಿರೋದ್ರಿಂದ ಅವ್ರದ್ದು ಒಂದು ಬಣ ಇದ್ದೇ ಇರುತ್ತೆ. ಸೊ ಈ ಆಬ್ಸೆನ್ಸು ಮತ್ತು ಈ ಟಿಕೆಟ್ ಫೈಟನ್ನು ನೋಡಿದ್ರೆ BJPಯ ರೀತಿ ನಾವು ಕೂಡ ಗೆಲುವೇ ಮಾನದಂಡ, ಪ್ರಯೋಗಕ್ಕೆ ಮುಂದಾಗ್ತೀವಿ ಮತ್ತು ಏನು ಎಲ್ಲ ರೀತಿಯ ಸರ್ವೆಗಳನ್ನು ಆಧರಿಸೇ ಟಿಕೆಟ್ ಕೊಡ್ತೀವಿ ಅಂತ ಏನೇ ಒಂದು ಏನು ಚರ್ಚೆಗಳನ್ನು ಮಾಡಿದ್ರೂ ಕೂಡ ವಾಸ್ತವ ಲೀಡರ್ಗಳು ತುಂಬ ಇರೋದ್ರಿಂದ, ಅದರಲ್ಲೂ ಕೂಡ ಮುಖ್ಯಮಂತ್ರಿ ರೇಸಲ್ಲಿ ಜಟಾಪಟಿ ಇರೋದ್ರಿಂದ ಟಿಕೆಟ್ ಫೈಟು ಮತ್ತು ಹಂಚಿಕೆ ನಿಜವಾಗ್ಲೂ ಕೂಡ ದೊಡ್ಡ ಸವಾಲಾಗುತ್ತೆ. ನಾವು ಮತ್ತೆ ಸೀಮಿತವಾಗಿ ನೋಡಂಗಿಲ್ಲ. ಇವತ್ತು ಈ ಕ್ಷೇತ್ರ ಇದೊಂದು ಚುನಾವಣೆ ಅಂತಲ್ಲ, ಇದು ಭವಿಷ್ಯ. ಅಂದರೆ ಕಾಂಗ್ರೆಸ್ಸಿನ ಭವಿಷ್ಯ, ಕಾಂಗ್ರೆಸ್ಸಿನಲ್ಲಿನ ನಾಯಕತ್ವದ ಭವಿಷ್ಯ, ಅದ್ರ ಮೇಲೆ ಈ ನಿರ್ಧಾರ, ಇವತ್ತಿನ ನಿರ್ಧಾರ ಭಾಳ ದೊಡ್ಡ ಎಫೆಕ್ಟ್ನ ಬೀರೋದಿದೆ. ಪಟೇಲ್, ನಿಮಗೆ ಕಳೆದ ಬಾರಿ ಸ್ಕ್ರೀನಿಂಗ್ ಕಮಿಟಿ ಮೀಟಿಂಗ್ ಆದಾಗ ಅವರಿಗೆ ಆಶ್ಚರ್ಯ ಆಗಿದೆ. ಸಿದ್ದರಾಮಯ್ಯ 45 ಜನ ನೋಡಿ ಇವ್ರಿಗೆ ಕೊಡಿಯಪ್ಪ ಇವ್ರಿಗೆ ಗೆಲ್ತಾರೆ ಅಂತ 45 ಜನ ಲಿಸ್ಟ್ ಕೊಟ್ಟಿದ್ದಾರೆ. ಅಟ್ ದ ಸೇಮ್ ಟೈಮ್ DKಶಿನೂ ಮೀಟ್ ಆಗಿದ್ರು. DKಶಿ 45 ಜನ ಲಿಸ್ಟ್ ಕೊಟ್ಟಿದ್ದಾರೆ. ನಿಮಗೆ AICC ಅಧ್ಯಕ್ಷ ಖರ್ಗೆ ಬೇರೆ ಎಲ್ಲಿ ಇರೋಲ್ಲ, ಅವ್ರು ಕರ್ನಾಟಕದ, ಅವ್ರದ್ದು ಕೂಡ ಲಾಬಿ ಇದೆ. ಮತ್ತು ಅವ್ರ ಫಾಲೋವರ್ಸ್ನ ಅವರು ಸೇಫ್ ಗಾರ್ಡ್ ಮಾಡಬೇಕು. ಅವ್ರದ್ದು ಲೈಫು, ಪೊಲಿಟಿಕಲ್ ಲೈಫು. ಅವ್ರ ಲೈಫ್ ಮಾಡಲಿ ಅಂದರೆ ಮಲ್ಲಿಕಾರ್ಜುನ್ ಖರ್ಗೆ ಅವ್ರ ಫಾಲೋವರ್ಸ್ ಯಾರು ಜೈ ಅನ್ನಲ್ಲ. ಹಾಗಾಗಿ ಮಲ್ಲಿಕಾರ್ಜುನ್ ಖರ್ಗೆದು ಒಂದು ಲಿಸ್ಟ್ ಇತ್ತು. ಈ ಎಲ್ಲದ್ರ ನಡುವೆ ಕೂಡ 55 ಜನರು ಪಟ್ಟಿ ಕೊಟ್ಟಿದ್ದಾರೆ. ಲಿಂಗಾಯತ ಸಮುದಾಯ ನಿನ್ನೆ ಸಭೆ ಮಾಡಿದಾರೆ, ಕಳೆದ ಬಾರಲ್ಲಿ ಕೂಡ ಹೇಳಿದ್ದಾರೆ. ನಿನ್ನೆ ಸಭೆ ಮಾಡಿ ಇವತ್ತು MB ಪಾಟೀಲ್, ಇವತ್ತು ಮತ್ತು ನಾಳೆ ಮೀಟಿಂಗ್ ಆಗ್ತಿದೆಯಲ್ಲ, MB ಪಾಟೀಲ್ ಕೈಗೆ 55 ಜನರು ಲೀಸ್ಟ್ ಕೊಟ್ಟಿದ್ದಾರೆ. ಈ ಎಲ್ಲ ಲೀಸ್ಟ್ಗಳ ನಡುವೆ ಕೂಡ HK ಪಾಟೀಲ್ ಕೂಡ ನಮಗೂ ಕೊಡಿ ಅಂತ ಕೇಳಿದ್ದಾರೆ. ಪರಮೇಶ್ವರ್ 8 ಟಿಕೆಟ್ ಕೇಳಿರುವಂಥದ್ದು. ಬಹುಶಃ ಟಿಕೆಟ್ ಏನೋ ಸರಿಯಾಗಿ ಹಂಚಿಕೆ ಆಗಲಿಲ್ಲ ಅಂತ ಹೇಳಿದ್ರೆ BJPಗೆ ಎಲ್ಲ ಒಂದು ಕಡೆ ಪ್ರೈಸ್ ಕ್ಯಾಚ್ ಆಗೋ ಸಾಧ್ಯತೆ ಇರತಕ್ಕಂಥದ್ದು.
ಯಾಕೆ ಇವರು ಟಿಕೆಟ್ ಕೊಡೋ ನಿರ್ಧಾರ, ಯಾಕಂದರೆ ಇವ್ರು ಫಾಲೋವರ್ಸ್ ಅಂತ ಅವ್ನು ಗೆಲ್ತಾನೋ ಬಿಡ್ತಾನೋ ಗೊತ್ತಿಲ್ಲ. ಕೆಲವರು ಫಾಲೋವರ್ಸ್ ಕೊಡಲೇಬೇಕು ಅಂತ ಡಿಸೈಡ್ ಮಾಡಿ, ಇಲ್ಲ ಇದು ಸಿದ್ದರಾಮಯ್ಯಗೆ 45, ಖರ್ಗೆಗೆ 45, DK 45 ಅಂತ ಕೊಟ್ಟರೆ ಬಹುಶಃ ಇದ್ರ ಲಾಭ ಬಿಜೆಪಿಗೆ ಮತ್ತು JDS ಖಚಿತ. ವಿಚಾರದಲ್ಲಿ ಆಲ್ರೆಡಿ DK ಶಿವಕುಮಾರ್ ಸ್ಕ್ರೀನಿಂಗ್ ಕಮಿಟಿಗೆ ಮತ್ತು ವರಿಷ್ಠರಿಗೆ ಮಾಹಿತಿಯನ್ನು ಕೊಟ್ಟಿದ್ದಾರೆ. ಸೊ ಇಲ್ಲಿ ಅಹಿಂದ ಅಥವಾ ಮತ್ತೊಂದು ಏನು ಜಾತಿ, ಸಾಮಾಜಿಕ ನ್ಯಾಯ ಇದೆಲ್ಲವನ್ನೂ ಕೂಡ ನಾವು ಪರಿಷತ್ತು, ರಾಜ್ಯಸಭೆಯಲ್ಲೆಲ್ಲ ಅಕಾಮಡೇಟ್ ಮಾಡ್ಬೋದು. ಇಲ್ಲಿ ಗೆಲುವಿನ ಮಾನದಂಡ ಆಗಬೇಕು ಅಂತ ಹೇಳ್ತಾನೆ ತಮ್ಮ ಬೆಂಬಲಿಗರನ್ನ ಸೇಫ್ ಗಾರ್ಡ್ ಮಾಡ್ಕೊಳ್ಳೋ ಪ್ರಯತ್ನ ಕೂಡ ನಡೀತಾ ಇದೆ. ಖರ್ಗೆ ಅವರು ಯಾವ ರೀತಿ ನೋಡ್ಬೇಕು. ನಿಮಗೆ ಒಂದು ವೇಳೆ ಇವರ ಕಾಂಗ್ರೆಸ್ನ ಅಭಿಪ್ರಾಯದಂತೆ ನಾವು ಅಧಿಕಾರಕ್ಕೆ ಹಿಡಿತೀವಿ ಅಂತ ಹೇಳ್ತಾರೆ. ಒಂದು ವೇಳೆ ಅಧಿಕಾರಕ್ಕೆ ಬಂದರು ಅಂತ ಹೇಳಿದ್ರೆ ಶಾಸಕಾಂಗ ಪಕ್ಷ ಸಭೆ ನಡೆಯುತ್ತೆ. ಆ ಸಭೆ ಯಾರ ಬೆಂಬಲ ಅನ್ನೋದು ಮುಖ್ಯ. ಇಲ್ಲಿ ಯಾರು ಗೆದ್ದಿರ್ತಾರೆ ಜಾಸ್ತಿ ಅವ್ರಿಗೆ ಜಯ ಅಂತಾರೆ. ಒಂದು ವೇಳೆ DKC ಟಿಕೆಟ್ ಕೊಟ್ಟವ್ರಿಗೆ ಜಾಸ್ತಿ ಗೆದ್ದರೆ DKC ಫೇವರ್ ಆಗುತ್ತೆ. ಸಿದ್ದರಾಮಯ್ಯ ಟಿಕೆಟ್ ಕೊಟ್ಟರು ಜಾಸ್ತಿ ಗೆದ್ದರೆ ಸಿದ್ದರಾಮಯ್ಯ ಫೇವರ್ ಆಗುತ್ತೆ. ಮಧ್ಯದಲ್ಲಿ ಇವರು 2 ಜನ ಕಿತ್ತಾಟದಲ್ಲಿ ಪರಮೇಶ್ವರ್ ಒಂದು 10-15 ಜನ ಕೊಡಿಸಿದ್ರೆ 15 + 15 ಸೇರಿ ತಟಸ್ಥ ಇರ್ತಕ್ಕಂಥ ಪರಮೇಶ್ವರ್ ಜಯ ಅಂತಾರೆ. ಹಾಗಾಗಿ ಇದು ಟಿಕೆಟ್ಗಿಂತಲೂ ಈ ಮುಂದಿನ ಮುಖ್ಯಮಂತ್ರಿಯ ಹುದ್ದೆಯ ಜಟಾಪಟಿಯ ಒಂದು ಭಾಗ ಇದು ಆಕ್ಚುಲಿ ಇದು ಶುರು, ಇದು ಇನ್ನು ಇಲ್ಲಿಂದ ಶುರು ಆಗುತ್ತೆ. ಅದು ಜಟಾಪಟಿಯ ನಿಜವಾದ ರೂಪ ಸ್ವರೂಪ ಪಡ್ಕೊಳ್ಳೋದು ರೆಫ್ರಿ ಜಾಗದಲ್ಲಿ ಇರಬೇಕಾಗಿದ್ದಂತ ಏನು ಅವರೇ ಇವತ್ತು ಪ್ಲೇಯರ್ ಕೂಡ ಅನಿವಾರ್ಯ ಆಗಿದೆ ಗಲಾಟೆ. ರೈಟ್ ಇಷ್ಟೆಲ್ಲ ಈ ಟಿಕೆಟ್ ತಿಕ್ಕಾಟ ವಿಷಯದಲ್ಲಿ ನಡೀತಾ ಇದೆ. ಇನ್ನು ಮೂರನೇ ಸುದ್ದಿ, ಮಾಡಾಳ್ ಹೊಡೆತಕ್ಕೆ ಬಿಜೆಪಿ ತನ್ನದೇ ಆದ ರೀತಿಯಲ್ಲಿ ಕೌಂಟರ್ನ ಸಿದ್ಧತೆ ಪಡಿಸ್ಕೊಳ್ತಿದೆ ಅಂತ. ಏನಪ್ಪ ಅಂದರೆ ಹಳೆ ಪ್ರಕರಣಗಳನ್ನ ತೆಗೆಯೋದು, ಸಿದ್ದರಾಮಯ್ಯನವರ ಸರ್ಕಾರದ ಅವಧಿಯಲ್ಲಿ ನಡೆದಂಥ ಒಂದಷ್ಟು ಅವ್ಯವಹಾರಗಳ ಉಲ್ಲೇಖವನ್ನು ಮತ್ತೊಮ್ಮೆ ಸಾರ್ವಜನಿಕರ ನಡುವೆ ಮಾಡಿ, ನಾವು ಮಾತ್ರ ಅಲ್ಲ ಇವರೇನು ಕಡಿಮೆ ಇಲ್ಲ ಅನ್ನೋ ರೀತಿಯಲ್ಲಿ ಒಂದು ಚಿತ್ರಣವನ್ನು ಬಿಂಬಿಸೋದು, ಅದು ಈಗ ಬಿಜೆಪಿಯ ಸ್ಟ್ರಾಟಜಿ ಆಗಿದೆ. ಒಂದು DK ಶಿವಕುಮಾರ್ ಅವ್ರನ್ನ ಟಾರ್ಗೆಟ್ ಮಾಡೋದು ಒಂದು ಭಾಗ ಆದರೆ, ಸಿದ್ದರಾಮಯ್ಯನವರ ನಾಯಕತ್ವದಲ್ಲಿ ಮುಖ್ಯಮಂತ್ರಿ ಆದಂಥ ಸಿದ್ದರಾಮಯ್ಯನವರ ಅವಧಿಯಲ್ಲಿ ಯಾವ್ಯಾವ ರೀತಿಯ ನಿರ್ಧಾರ ಆಯಿತು, ಆ ನಿರ್ಧಾರಗಳ ಪರಿಣಾಮಗಳು ಏನೇನಾಯಿತು, ವರದಿಗಳು ಏನು ಬಂತು, ಈಗ ಸದ್ಯಕ್ಕೆ ಸರ್ಕಾರ ಏನು ಮಾಡೋದಿದೆ, ಇದನ್ನೆಲ್ಲ ಮಾಡೋದಕ್ಕೆ ಮುಂದಾಗಿದ್ದಾರೆ ಬಿಜೆಪಿ. ನನ್ನ ಕಡೆ ಕೃಷ್ಣ ಇದ್ರ ಬಗ್ಗೆ ಹೆಚ್ಚಿನ ಮಾಹಿತಿ ಕೊಡ್ತಾರೆ, ಲೈವ್ ಜಾಯ್ನ್ ಆಗಿದ್ದಾರೆ. ಹೇಳಿ ಕೃಷ್ಣ. ಖಂಡಿತವಾಗ್ಲೂ ಈಗಾಗಲೇ ಮಾಡಾಳ್ ವಿರೂಪಾಕ್ಷ ಅವರ ಪ್ರಕರಣ ಏನಿದೆ ಬಿಜೆಪಿಗೆ ಒಂದು ರೀತಿ ಮುಂಗಲಾರ್ಧ ತುತ್ತಾಗಿದೆ, ದೊಡ್ಡ ಡ್ಯಾಮೇಜ್ ಅನ್ನ ಮೂಡಿಸಿದೆ. ಅದಕ್ಕೋಸ್ಕರವಾಗಿ ಒಂದು ರೀತಿ ಅದಕ್ಕೆ ಕೌಂಟರ್ ಕೊಡುವಂತ ನಿಟ್ಟಿನಲ್ಲಿ ಬಿಜೆಪಿ ಕಾಂಗ್ರೆಸ್ ವಿರುದ್ಧವಾಗಿ ಈಗಾಗಲೇ ಒಂದು ತಯಾರಿಯನ್ನ ಮಾಡಿಕೊಂಡಿದೆ. ಬಿಜೆಪಿ ಈಗಾಗಲೇ ಮುಖ್ಯವಾಗಿ ಕಾಂಗ್ರೆಸ್ನವರು ಹಿಂದಿನ ಕಾಲದಲ್ಲಿ ಸಿದ್ದರಾಮಯ್ಯ ಕಾಲದಲ್ಲಿ ದೊಡ್ಡ ಹಗರಣಗಳನ್ನ ನಡೆದಿತ್ತು. ಈಗಾಗಲೇ NR ರಮೇಶ್ ಅವರು ಸುದ್ದಿಗೋಷ್ಠಿ ಮಾಡೋದ್ರ ಮುಖಾಂತರವಾಗಿ ಟೀ ಕಾಫಿ ಹಗರಣದ ಅಸ್ತ್ರವನ್ನ ಪ್ರಯೋಗವನ್ನು ಮಾಡಿದ್ರೆ, ಅದ್ರ ಜೊತೆ ಕೃಷಿ ಬಾಯಿಗೆ ಆಗಿರ್ಬೋದು, ಭೂಪ್ ತಂತ್ರ ಡಿನೋಟಿಫಿಕೇಶನ್ ಆಗಿರ್ಬೋದು, ಮತ್ತೆ ಇಂದಿರಾ ಕ್ಯಾಂಟೀನ್ ಆಗಿರ್ಬೋದು, ಹೀಗೆ ಪ್ರಮುಖವಾದಂತಹ 6 ಪ್ರಕರಣಗಳನ್ನ ಈಗಾಗಲೇ ಕೆತ್ಕೋದ್ರ ಮುಖಾಂತರವಾಗಿ ಆ ಒಂದು ಪ್ರಕರಣಗಳನ್ನ CIDಗೆ ತನಿಖೆ ಕೊಡುವಂಥದ್ದು, ಆ ಮುಖಾಂತರವಾಗಿ ಸಿದ್ದರಾಮಯ್ಯ ವಿರುದ್ಧವಾಗಿ ಮತ್ತೆ ಕಾಂಗ್ರೆಸ್ಗೆ ಕೌಂಟರ್ ಕೊಡುವಂತ ನಿಟ್ಟಿನಲ್ಲಿ ಈಗಾಗಲೇ ತಯಾರಿಯನ್ನು ಆರಂಭಿಸಿರುವಂಥದ್ದು. ಈಗಾಗಲೇ ಹಿಂದೆ 40% ಮತ್ತೆ PCM ಅನ್ನುವಂತ ವಿಚಾರದಿಂದಾಗಿ ಕಾಂಗ್ರೆಸ್ ದೊಡ್ಡ ಮಟ್ಟದ ಹೋರಾಟವನ್ನು ಮಾಡಿತ್ತು. ಅದಕ್ಕೋಸ್ಕರವಾಗಿಯೇ ಬಿಜೆಪಿ ಒಂದು ರೀತಿ ದೊಡ್ಡ ಮುಷ್ಕರವನ್ನು ತಂದಿತ್ತು. ಆವಾಗ ಮಾಜಿ ಮುಖ್ಯಮಂತ್ರಿ ಸಿದ್ದರಾಮಯ್ಯನವರ ಅರ್ಕಾವತಿ ಡಿನೋಟಿಫಿಕೇಶನ್ ವಿರುದ್ಧವಾಗಿ ಒಂದು ರೈಟ್ ಕೃಷ್ಣ, ನಿಮ್ಮ ಸುತ್ತಮುತ್ತ ತುಂಬ ಸೌಂಡ್ ಕೂಡ ಇರೋದ್ರಿಂದ ನೀವು ಕೊಟ್ಟಷ್ಟೇ ಮಾಹಿತಿಗೆ ಧನ್ಯವಾದ ಹೇಳ್ತೀನಿ. ಥ್ಯಾಂಕ್ ಯು. ಇಲ್ಲಿ ಪಟೇಲ್ ಏನು ಗೊತ್ತಾ, ಇದು ರಿಯಾಕ್ಷನ್ ಅಂತ ಆಗೋಗುತ್ತೆ. ನೀವು ಫಸ್ಟೇ ಸಿದ್ದರಾಮಯ್ಯನ ಬಗ್ಗೆ ತನಿಖೆ ಮಾಡಿಸ್ಬಿಡಿ, ಬಿಜೆಪಿಗೆ ಒಂದು ರೀತಿನಲ್ಲಿ ಅಪ್ಪರ್ ಹ್ಯಾಂಡ್, ಮೇಲ್ಗೈ. ನೀವು ಒಂದು ಕಾರ್ನರಲ್ಲಿ ಸಿಕ್ಕಾಕೊಂಡ್ಬಿಟ್ಟಿದ್ದೀರಿ, ಭ್ರಷ್ಟಾಚಾರದ ಬಿಸಿಯಾದ ಆರೋಪವನ್ನು ನೀವು ಎದುರಿಸ್ತಿದ್ದೀರಿ, ನಿಮ್ಮ ಶಾಸಕರ ಪುತ್ರ 40 ಲಕ್ಷ ತಗೊಳ್ತಾ ಸಿಕ್ಕಾಕೊಂಡ್ಬಿಟ್ಟಿದ್ದಾರೆ. ಇಷ್ಟೆಲ್ಲ ಆದಮೇಲೆ ನೀವು 6 ಅಲ್ಲ 60 ಪ್ರಕರಣ ಕೊಟ್ಟರು ಮತದಾರನಿಗೆ ಏನು ಅನಿಸುತ್ತೆ? ಬಿಜೆಪಿ ಹೈಕಮಾಂಡ್ ಪ್ರಶ್ನೆ ಮಾಡ್ತಿದೆ, ಅಲ್ಲಪ್ಪ ನೀವು ಕಾಂಗ್ರೆಸ್ ಭ್ರಷ್ಟಾಚಾರ ಅಂತ ಹೇಳ್ತಾ ಇದ್ರಲ್ಲ, ಯಾವ ಭ್ರಷ್ಟಾಚಾರ ಸಂಬಂಧಪಟ್ಟಾಗೆ ನೀವು ತನಿಖೆಗೆ ಆಗ್ರಹ ಕೊಟ್ಟಿದ್ದೀರಾ, CID ತನಿಖೆ ಕೊಟ್ಟಿದ್ದೀರಾ, SIT ಮಾಡಿದ್ದೀರಾ ಅಥವಾ CBI ಕೊಟ್ಟಿದ್ದೀರಾ ಅಂತ ಪ್ರಶ್ನೆಯನ್ನು ಮಾಡ್ತಿದೆ. ಮತ್ತು ಇವ್ರದ್ದು 40% PSA ಸ್ಕ್ಯಾಮು, ಜೊತೆಗೆ ಈ 40 ಲಕ್ಷ ರೂಪಾಯಿ ಲೋಕಾಯುಕ್ತ ಸ್ಕ್ಯಾಮ್ಗಳು, ಇವೆಲ್ಲವೂ ಸಾರ್ವಜನಿಕ ವಲಯದಲ್ಲಿ ಬಿಜೆಪಿಗೆ ದೊಡ್ಡ ಮಟ್ಟದ ಮುಖಭಂಗ ಆಗಿರುವಂಥದ್ದು ಮತ್ತು ಕಾಂಗ್ರೆಸ್ಗೆ ರಾಜಕೀಯ ಅಸ್ತ್ರ ಆಗಿದೆ. ಈಗ DK ಶಿವಕುಮಾರ್ ಈಗ ತಿಹಾರ್ ಜೈಲಿಗೆ ಹೋಗಿ ಬಂದು ಅವ್ರ ಮೇಲೆ ಬೇಲ್ ಮೇಲೆ ಇದ್ದಾರೆ ಅಂತ ಎಲ್ರಿಗೂ ಗೊತ್ತಿರೋ ಸಂಗತಿ. ಕಾಂಗ್ರೆಸ್ನ ಮಾಸ್ ಲೀಡರು ಸಿದ್ದರಾಮಯ್ಯ. ಹಾಗಾಗಿ ಸಿದ್ದರಾಮಯ್ಯ ಕಾಲದಲ್ಲಿ ಹಗರಣಗಳು ನಡೆದಿದ್ದಾವೆ, ಇಲ್ಲ ಅಂತಿಲ್ಲ. ಸಿದ್ದರಾಮಯ್ಯ ಏನೋ ಶ್ರೀರಾಮಚಂದ್ರ ಅಲ್ಲ, ಮಹಾತ್ಮ ಗಾಂಧಿನೂ ಅಲ್ಲ. ಆದರೆ ಎಲ್ಲೂ ಕೂಡ ಅವರು ದಾಖಲಾತಿಗಳನ್ನ ಬಿಟ್ಟಿಲ್ಲ.
ಅನ್ನೋದು ಇದು ಬಹಳಷ್ಟು ಅಂದ್ರೆ ನಾಯಕರು ದಾಖಲಾತಿಗಳು ಬಿಟ್ಟಿಲ್ಲ ಅಂದ್ರೆ ಇದು ಬಿಜೆಪಿಯ ವೈಫಲ್ಯ. ಬಿಜೆಪಿ ಇವ್ರ ಕೈಲಿ ಡಾಕ್ಯುಮೆಂಟ್ಗಳು ತೆಗೆದು ಹೊರಗೆ ಬಂದು ಸರ್ಕಾರ ಭ್ರಷ್ಟಾಚಾರದ ಆರೋಪ ಅದಕ್ಕೆ ಬೇಕಾದ ಪೂರಕವಾದಂಥ ದಾಖಲಾತಿಗಳನ್ನ ಇವ್ರು ಬಿಟ್ಟಿಲ್ಲ. ಎಷ್ಟು ಫಾಸ್ಟ್ ಇದ್ದಾರೆ ಅಂತ ಹೇಳಿದ್ರೆ ನಿನ್ನೆ ಅವ್ರು 200 ಕೋಟಿ ಕಾಫಿ ಟೀ ಅಂದ್ರೆ 200 ಕೋಟಿ ಅಂದ್ರೆ ಯಾರು ನಂಬಕ್ಕೆ ಸಾಧ್ಯನೇ ಇಲ್ಲ. 200 ಕೋಟಿ ಕಾಫಿ ಟೀ ಕುಡಿಲಿಕ್ಕೆ ಅವ್ರ ಆಡಿಟ್ ರಿಪೋರ್ಟ್ ಸಮೇತ ದಾಖಲೆ ಸಮೇತ 3,26,00,000 ಆಗಿದೆ ಅಂತ ಇದು ಮಾಡಿದ್ರು. ಅಟ್ ದ ಸೇಮ್ ಟೈಮ್ ಅವ್ರಿಗೊಂದು ಕೌಂಟರ್ ಕೊಡೋಕ್ಕೆ ನಿನ್ನೆ ಇವತ್ತೊಂದು RTI ಹಾಕಿದ್ದಾರೆ. 1 ವರ್ಷದಲ್ಲಿ ಅತಿ ಹೆಚ್ಚು ಬಾರಿ ಸ್ಪೆಷಲ್ ಫ್ಲೈಟ್ನ ಬೊಮ್ಮಾಯಿಯವರು ಬಳಸ್ಕೊಂಡಿದ್ದಾರೆ ಅನ್ನೋದು ಆರೋಪ ಇದೆ. ಅದಕ್ಕೆಲ್ಲ RTI ಇವತ್ತು ಹಾಕಿದ್ದಾರೆ ಇವತ್ತು. ಆಯ್ತಾ, ನಾವು ಬಿಡ್ತೀವಿ ನೋಡಿ ಅಂತೇಳಿ. ಜೊತೆಗೆ ಭೂಪಸಂದ್ರ ಡಿನೋಟಿಫಿಕೇಶನ್ ಅವ್ರು ಸುಪ್ರೀಂ ಕೋರ್ಟ್ ಆರ್ಡರ್ ಮೇಲೆ ನಾವು ಮಾಡಿದ್ದೀವಿ ಅಂತ ಹೇಳ್ತಿದ್ದಾರೆ. ಇಂದಿರಾ ಕ್ಯಾಂಟೀನು BBMP ಲಿಮಿಟ್ಸಿಗೆ BBMPಗೆ ವಹಿಸಿದ್ರು ಅವರು. ಜೊತೆಗೆ ಅವರು ಕಾಂಡೋಮ್ ಹಗರಣ ಅಂತೇಳಿ 436 ಕೋಟಿ ಕಾಂಡೋಮ್ ಹಗರಣ ಅಂತೇಳಿ 5 ವರ್ಷದ್ದು ಓದಿ ಹೇಳ್ತಾರೆ. ಆಮೇಲೆ ಕೃಷಿ ಭಾಗ್ಯ ಅತ್ಯಂತ ಜನಪ್ರಿಯ ಮತ್ತು ಕಾಂಗ್ರೆಸ್ಸಿಗೆ ಇವತ್ತು ಕೂಡ ಹಳ್ಳಿಗಳಲ್ಲಿ ಹೆಸರು ತಂದು ಕೃಷಿ ಹೊಂಡ ನಿರ್ಮಾಣ ಮಾಡಿದ್ದಾರೆ. ಬಹಳಷ್ಟು ಹೆಸರು ತಂದು ಕೊಟ್ಟಿರ್ತಕ್ಕಂಥ ಇದು ಅವೆಲ್ಲ ನಿಮಗೆ ಕೃಷಿ ಹೊಂಡ ಲೆಕ್ಕ ಹಾಕಿ ಅದನ್ನ ದಾಖಲಾತಿ ತೋರ್ಸೋಕ್ಕಾಗಲ್ಲ. ಈಗ ಎಟ್ ದ ಸೇಮ್ ಟೈಮ್ ಏನು CID ವಹಿಸಬೇಕು. ಈಗ ನೆಕ್ಸ್ಟ್ ಕ್ಯಾಬಿನೆಟ್ ಮೀಟಿಂಗ್ ಇದೆ, CIDಗೆ ಯಾವುದಾದ್ರು ವಹಿಸಲೇಬೇಕು. ಅಟ್ಲೀಸ್ಟ್ ಜನಗಳಿಗೆ ಸಿದ್ದರಾಮಯ್ಯನವರು ಭ್ರಷ್ಟಾಚಾರ ಮಾಡಿದ್ದಾರೆ, ನಮ್ಮ ವಿರುದ್ಧ ಆರೋಪ ಮಾಡ್ತಿರಲ್ಲ, ಅವರು ಗಾಜಿನ ಅಲ್ಲ ಅಂತೀನಿ. ಮಧು ಏನಾಯ್ತು, ಈಗ ಅಧಿಕಾರಿಗಳಿಗೂ ಗೊತ್ತಿದೆ. ಕೇಳಿ ಚಿದಾನಂದ ಪಟೇಲ್ನ IAS IPSಗಳು ಎಷ್ಟೋ KS ಅಧಿಕಾರಿಗಳು ಯಾವ ಸಚಿವರ ಮಾತು ಕೇಳ್ತಿಲ್ಲ, ಯಾವ ಶಾಸಕರ ಮಾತು ಕೇಳ್ತಿಲ್ಲ. ಅವ್ರಿಗೆ ಗೊತ್ತಿದೆ ಇನ್ನೇನು 2 ತಿಂಗಳು ಅಷ್ಟೇ, ಕೆಲವೇ ದಿನಗಳು ಕೋಡ್ ಆಫ್ ಕಾಂಡಕ್ಟ್ ಬಂದ್ರೆ ಶಾಸಕರು ಇಲ್ಲ, ಸಚಿವರು ಇಲ್ಲ, ಯಾರು ಏನು ನಿರ್ಧಾರ ಮಾಡಂಗಿಲ್ಲ. ನೋ ಘೋಷಣೆ, ನೋ ಆದೇಶ. ಈ ಸಂದರ್ಭದಲ್ಲಿ ಹೇಳಿ ಪಟೇಲ್, ಚುನಾವಣೆ 50 ದಿವಸ ಇದೆ ಅಷ್ಟೇ. ಹೇಳಿ ಮತ್ತೆ ಇಂಥ ಸಂದರ್ಭದಲ್ಲಿ ಪರಿಣಾಮಕಾರಿ ಆಗೋದಿಲ್ಲ. ನೀವು ಹೆಸರಿಗೆ ಬೇಕಾದ್ರೆ CIDಗೆ ಯಾಕೆ CBIಗೆ ಕೊಡಿ, ಪರಿಣಾಮಕಾರಿಯಾಗಿ ತನಿಖೆ ಆಗ್ಬೇಕಲ್ಲ. ತನಿಖೆ ಅನ್ನೋ ಉದ್ದೇಶನೇ ಅಲ್ಲ, ತನಿಖೆ ಉದ್ದೇಶನೇ ಅಲ್ಲ ಅಂತ. ಯಾಕೆ ಪರ್ಸೆಪ್ಷನ್ ಮ್ಯಾಟರ್ ಆಗತ್ತೆ ಇವಾಗ ಅಂದ್ರೆ, ಈಗ ನೋಡಿ PFI ಅಥವಾ ಅಲ್ಪಸಂಖ್ಯಾತರ ಓಲೈಕೆ ಇದೆಲ್ಲ ವಿಚಾರದಲ್ಲಿ ಕಳೆದ ಸಲ ಎಲೆಕ್ಷನ್ ಅಲ್ಲಿ ಸಿದ್ದರಾಮಯ್ಯ ಅವ್ರನ್ನ ಯಾವ ರೀತಿ ಏನು ಕಟ್ಟಿ ಹಾಕ್ಲಿಕ್ಕೆ ಸಾಧ್ಯ ಅದೆಲ್ಲ ಭಾವನಾತ್ಮಕ ಪ್ರಯತ್ನ ಮಾಡಿದ್ರು. ಈ ಸಲ ಒಂದು ಹಂತದಲ್ಲಿ ಆ ಪ್ರಯತ್ನಗಳಾದ್ರೂ ಕೂಡ ಮಧ್ಯ CT ರವಿ ಅವ್ರದ್ದು ಏನು ಮೀನೂಟ ಪ್ರಕರಣ ಅವು ಇವು ಅಂದ್ರೆ ಎಲ್ಲವೂ ಬಂದು ಅಂತ. ಅದರ ಆಚೆಗೆ ಈಗ ನೋಡಿ ಬಿಟ್ಕಾಯಿನ್, ಸಂತೋಷ್ ಪಾಟೀಲ್ ಅವರ ಏನು ಆತ್ಮಹತ್ಯೆ ಪ್ರಕರಣ, ಈಶ್ವರಪ್ಪ ಪ್ರಕರಣ ಇರ್ಬೋದು, ಮತ್ತು ಈ ಪರ್ಸೆಪ್ಷನ್ ಕೆಂಪಣ್ಣ ಅವರ ಕಮಿಷನ್ ಇರ್ಬೋದು 40%, ಮತ್ತು ಇದಾದ್ಮೇಲೆ ಮಾಡಾಳು ಅವ್ರದ್ದು ಇರ್ಬೋದು, ಈ PSI ಸ್ಕ್ಯಾಮ್ ಇರ್ಬೋದು, ಎಲ್ಲದಕ್ಕೂ ಕೂಡ ಪ್ರತ್ಯಸ್ತ್ರಗಳನ್ನು ಅವ್ರದ್ದು ಆರೋಪ ವರ್ಸಸ್ ಆರೋಪ ಇತ್ತು. ಮತ್ತು ಎಲ್ಲವೂ ಕೂಡ ಪರ್ಸೆಪ್ಷನ್ ಬಿಲ್ಡ್ ಆಗೋ ರೀತಿ ಅವ್ರು ಏನು ಹೇಳಿದ್ರು ಕೂಡ ಇವ್ರು ವಾಪಸ್ ಒಂದಷ್ಟು ಕೌಂಟರ್ ಸ್ಟೇಟ್ಮೆಂಟ್ಗಳನ್ನ ಕೊಟ್ಟು ಅದು ಅಲ್ಲಿಗೆ ಮ್ಯಾಚ್ ಆಗ್ತಾಯಿತ್ತು. ಆದರೆ ಈ ಮೊನ್ನೆ ಸಿಕ್ಕಿರುವಂಥ ಏನು ದೃಶ್ಯಗಳಿದೆಯಲ್ಲ ಅದು ದೊಡ್ಡ ಮೆಸೇಜನ್ನು ಪಾಸ್ ಮಾಡಿಬಿಟ್ಟಿದೆ. ಸೊ ಜೊತೆಗೆ DK ಶಿವಕುಮಾರ್ ಅವರ ವಿಚಾರದಲ್ಲಿ ಇವರು ಮಾತನಾಡಿದ್ರೆ ಒಂದು ಹಂತದಲ್ಲಿ 1% ಜನನಾದ್ರೂ ಅಥವಾ ಒಂದಷ್ಟು % ಜನನಾದ್ರೂ ಕೂಡ ಕನ್ವಿನ್ಸಿಂಗ್ ಆಗ್ಬಿಡ್ಬೋದು. ಆದರೆ ಸಿದ್ದರಾಮಯ್ಯ ಅವ್ರನ್ನ ಏನೇ ಹೇಳಿ ಆಡಳಿತ ಮತ್ತು ಭ್ರಷ್ಟಾಚಾರ ವಿಚಾರದಲ್ಲಿ ಟಚ್ ಮಾಡೋಕ್ಕಾಗಲ್ಲಯ್ಯ ಅನ್ನೋವಂಥದ್ದು ಏನು ಸೋಷಿಯಲ್ ಮೀಡಿಯಾದಲ್ಲಿ ಜನಮಾನಸದಲ್ಲಿ ಅಭಿಪ್ರಾಯನ ನೀಡ್ತಾ ಇರೋದು. ಅದನ್ನ ಸತ್ಯ ಅಂತ ಏನು ಹೇಳಲಿಕ್ಕೆ ನಾವ್ಯಾರು ಜಡ್ಜ್ಮೆಂಟ್ ಕೊಡ್ತಾ ಇಲ್ಲ, ಅದು ಅಭಿಪ್ರಾಯ. ಆ ಅಭಿಪ್ರಾಯವನ್ನ ಬದಲಾಯಿಸಬೇಕು, ಆ ಪರ್ಸೆಪ್ಷನ್ ಅನ್ನ ಈ ಒಂದು ಕರ್ನಾಟಕ ಕುರುಕ್ಷೇತ್ರದೊಳಗಡೆ ತರಬೇಕು ಅನ್ನೋ ಒಂದು ಏನು ಸತತ ಶ್ರಮ ಮತ್ತು ಈ ಪಟೇಲ್ರು ಹೇಳಿದಂತೆ ಹೈಕಮಾಂಡ್ ಇಂದ ಬರ್ತಿರುವಂಥ ಸೂಚನೆ ಇಷ್ಟೆಲ್ಲ ಹಂಗಾಮ ಆಗ್ತಾ ಇದೆ. ಏನು ನಾವು ಭ್ರಷ್ಟಾಚಾರವನ್ನು ಒಂದು ಪ್ರಚಾರ ವಸ್ತು ಅಂತ ಇಟ್ಕೊಂಡು ಬಂದಂಥವ್ರು, ಆ ಒಂದು UPA ಸರ್ಕಾರವನ್ನು ಮಕಾಡೆ ಮಲಗಿಸ್ತವ್ರು, ನಮ್ಮ ಸರ್ಕಾರದ ನಮ್ಮ ನಾಯಕತ್ವದ ವಿರುದ್ಧ ಈ ರೀತಿ ಒದ್ದಾಟ ಮಾಡಬೇಕಲ್ಲ ಅಂತ ಒಂದು ಪರಿಸ್ಥಿತಿಯಲ್ಲಿ ಇಷ್ಟೆಲ್ಲ ಮಾತಾಡ್ತಾ ಇದ್ದಾರೆ. ಆದರೆ ಸೆಷನಲ್ಲಿ ನಾವೆಲ್ಲ ಬೆಚ್ಚಿಡ್ತೀವಿ ಅಂತ ಹೇಳಿದ್ರು, ಏನೂ ಆಗಲಿಲ್ಲ. ಸೊ ಇಲ್ಲಿವರೆಗೆ ನೀವಿರೋ 50 ದಿನ ಅಂತ, ಆ 50 ದಿನದಲ್ಲಿ ಜನಾಭಿಪ್ರಾಯ ನಿಜವಾಗ್ಲೂ ಏನು ಯಾವ ಪ್ರಮಾಣದಲ್ಲಿ ಪಾಯಿಂಟ್ ಅಲ್ಲ. ಅಲ್ಲಿಗೆ ಗುಜರಾತ್ ತರ ಪ್ರಯೋಗ ಆಗುತ್ತಾ ಕರ್ನಾಟಕದಲ್ಲೂ? 4 ಜನ ಅಂತ BSY ಅವ್ರು ಏನು ಹೇಳಿದ್ದಾರೆ, ಅದು 4+6 4x6 ಅಥವಾ 4 ಅಥವಾ 6 ಅದು ನಮಗಿನ್ನೂ ಗೊತ್ತಾಗಬೇಕಾಗಿದೆ. ಬದಲಾವಣೆ ಅನ್ನೋದಾದ್ರೆ ನಾಯಕತ್ವ ಮಟ್ಟದಲ್ಲೇ ಅಭ್ಯರ್ಥಿ ಆಯ್ಕೆಯಲ್ಲೇ ಬದಲಾವಣೆ ಆದರೆ ನಿಜವಾಗ್ಲೂ ಪಕ್ಷ ಬದಲಾದಂಥ ಭಾವನೆ ಕಾರ್ಯಕರ್ತರಿಗಾರು ಸಿಗುತ್ತಾ? ಇವತ್ತು RSSಗೆ ಅಸಮಾಧಾನ ಇದೆ ರಾಜ್ಯ BJP ಮೇಲೆ. ಇಂಥ ಸಂದರ್ಭದಲ್ಲಿ ಅವರು ರಸ್ತೆಗಿಳಿದು ಮನೆಗೆ ಹೋಗಿ ಮತಯಾಚನೆ ಮಾಡಬೇಕು, ಮತಗಳನ್ನ ಗಳಿಸ್ಕೊಂಡ್ಬರ್ಬೇಕು ಅನ್ನೋದಾದರೆ ಅವರಿಗೆ ತೋರಿಸ್ಬೋದಾದಂಥ ಹೇಳ್ಕೋಬೋದಾದಂಥ ಆ ಅಭ್ಯರ್ಥಿಯನ್ನು ಕೊಡಬೇಕಲ್ಲ. ಅದು ರಾಷ್ಟ್ರೀಯ ನಾಯಕತ್ವ ಈ ಬಾರಿ ಕೊಡುತ್ತಾ ಅನ್ನೋದು ಒಂದು ಪ್ರಶ್ನೆ. ಕಾಂಗ್ರೆಸ್ನಲ್ಲಿ ಆಗ್ತಿರುವಂಥ ಈ ಸ್ಕ್ರೀನಿಂಗ್ ಕಮಿಟಿ ಮೀಟಿಂಗು ಯಾವುದ್ರ ಮೇಲೆ ಸ್ಕ್ರೀನ್ ಮಾಡ್ತಾರೆ ಅಥವಾ ಯಾರ ಮಗದ ಮೇಲೇ ಸ್ಕ್ರೀನ್ ಎಳೆದು ಬಿಡ್ತಾರೆ ಅನ್ನೋ ಪ್ರಶ್ನೆ ಇನ್ನು ಕೆಲವೇ ಗಂಟೆಗಳಲ್ಲಿ, ಬಹುಶಃ ಇನ್ನು ಮುಂದಿನ 1-2 ದಿನಗಳಲ್ಲೂ ಕೂಡ ಗೊತ್ತಾಗ್ಬಿಡುತ್ತೆ. ಅದು ಒಂದು ಭಾಗ. ಇನ್ನು ಮಾಡಾಳ್ ವಿರೂಪಾಕ್ಷಪ್ಪ ಅವರು ಬಂದು ಅವರು ಸ್ವೀಕರಿಸಿದಂಥ ಆ ಒಂದು ಸ್ವಾಗತ ಏನಿದೆ ಅದು ಯಾವ ರೀತಿಯ ಸಂದೇಶವನ್ನು ಕೊಡ್ತಿದೆ? ಇಲ್ಲಿ ಎಲ್ಲರೂ ಕೂತಿರೋದು ಗಾಜಿನ ಮನೆಯಲ್ಲೇ, ಯಾರ ಮೇಲೆ ಕಲ್ಲು ಹೊಡೆದು ಅವ್ರ ಮನೆ ಗೋಡೆಯನ್ನೇ ಅವರು ಬಿರುಕು ಮಾಡ್ಕೊಳ್ತಾರೆ ಅನ್ನೋದು ಕಾದು ನೋಡಬೇಕಿದೆ. ಇದಾಗಿತ್ತು ಇವತ್ತಿನ ಚುನಾವಣಾ ಚದುರಂಗ. ಮತ್ತೊಮ್ಮೆ ನಾಳೆ ಸಾಯಂಕಾಲ 4 ಗಂಟೆಗೆ ವಿಶೇಷ ವರದಿ, ಸಮಗ್ರ ವರದಿ, ವಿಶೇಷ ವಿಶ್ಲೇಷಣೆ ಜೊತೆ ಬರ್ತೀನಿ. ನೋಡ್ತೀರಿ ನ್ಯೂಸ್ 18, ಜಾಲ ನಮ್ಮದು, ಬಲ ನಿಮ್ಮದು.